ಹಾಯ್ ಹಲೋ ನಮಸ್ತೆ. ಮ್ಯಾಥಮ್ಯಾಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗನಿಗೆ ಹಾಗೆ ನನ್ನ ಪ್ರೀತಿಯ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಿ, ಖುಷಿಯಾಗಿದ್ದೀರಿ, ಮೋಸ್ಟ್ ಇಂಪಾರ್ಟೆಂಟ್ಲಿ ಎಕ್ಸಾಮ್ ಓದ್ಕೊಂತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮ ಸೆಕೆಂಡ್ ಪಿ ಯು ಲೈಫ್ ಅಲ್ಲಿ, ನಿಮ್ಮ ಸೆಕೆಂಡ್ ಪಿ ಯು ಓದೋ ಒಂದು ಜರ್ನಿಲಿ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ ಡಿಫರೆನ್ಸಿಯೇಷನ್. ಇದುವರೆಗೂ ನೀವು ಏನ್ ಕಲ್ತಿದ್ದೀರಾ, ಡಿಫರೆನ್ಸಿಯೇಷನ್ ಫಂಕ್ಷನ್ ತುಂಬಾ ಸಿಂಪಲ್ ಆಗಿತ್ತು ನಿಮ್ಗೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಸ್ಕ್ವೇರ್, ಸೈನ್ ಎಕ್ಸ್, ಲಾಗ್ ಎಕ್ಸ್, ಈ ತರ ನೀವು ಡೆರಿವೇಟಿವ್ ಏನ್ ಫೈಂಡ್ ಮಾಡ್ತೀರಾ, ದಟ್ ಪ್ರೋಸೆಸ್ ವಾಸ್ ವೆರಿ ಈಸಿ ಅಲ್ವಾ? ಬಟ್ ಯೋಚನೆ ಮಾಡಿ, ಫಂಕ್ಷನ್ಸ್ ಯಾವಾಗ್ಲೂ ಅಷ್ಟು ಸಿಂಪಲ್ ಆಗಿರುತ್ತಾ? ಇನ್ಫ್ಯಾಕ್ಟ್ ನೀವು ರಿಯಲ್ ಲೈಫ್ ಕನ್ಸಿಡರ್ ಮಾಡಿದ್ರು ಅಷ್ಟು ಆಕ್ಚುಲಿ ಸಿಂಪಲ್ ಆಗಿ ಸಿಗೋದು ತುಂಬಾ ರೇರು. ಯಾವಾಗ್ಲೂ ಏನೋ ಒಂದು ಎಕ್ಸ್ಟ್ರಾ ಇರುತ್ತೆ. ಫಂಕ್ಷನ್ ಆಕ್ಚುಲ್ ಆಗಿ ಫಂಕ್ಷನ್ ತರ ಇರಬೇಕು. ಒಂದು ಫಂಕ್ಷನ್ ಆಗಿ ಇನ್ನೊಂದು ಫಂಕ್ಷನ್ ಒಳಗಡೆ ಕೂತ್ಕೊಂಡ್ಬಿಡುತ್ತೆ. y is equal to f of x ಅಲ್ವಾ ಜನರಲ್ ಫಾರ್ಮ್. y ಒಂದ್ ಕಡೆ x ಒಂದ್ ಕಡೆ ಇರಬೇಕು, ಅದು ನಾರ್ಮಲ್. ಬಟ್ ಎರಡು ಒಂದೇ ಇದ್ರಲ್ಲಿ ಕೂತ್ಕೊಂಡ್ಬಿಡುತ್ತೆ, ಒಟ್ಟಿಗೆ ಕೂತ್ಕೊಂಡ್ಬಿಡುತ್ತೆ. ವೇರಿಯಬಲ್ ಹೋಗ್ಬಿಟ್ಟು ಬಚ್ಚಿಟ್ಕೊಂಡ್ಬಿಡುತ್ತೆ. ಫಂಕ್ಷನ್ ಪಕ್ಕದಲ್ಲಿ ಆಯ್ತು, ಫಂಕ್ಷನ್ ಮೇಲ್ಗಡೆ ಕೂತ್ಕೊಂಡ್ಬಿಡುತ್ತೆ. ಸೊ ಈ ತರ ಡಿಫರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಬಂದಾಗ ಹೆಂಗ್ ಸಾಲ್ವ್ ಮಾಡಬೇಕು, ಹೆಂಗೆ ನಾವು ಡೆರಿವೇಟಿವ್ ಫೈಂಡ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಕಲಿತಾ ಇದೀವಿ. ಸೊ ಮೈಂಡ್ ಸೆಟ್ ಯಾವ ತರ ಇಟ್ಕೋಬೇಕು ಅಂದ್ರೆ, ನೀವು ನನಗೆ ಗೊತ್ತು ನೋಡಿ, ಇಲ್ಲಿ ಇಷ್ಟು ಹೆಸರುಗಳು ನೋಡಿ, ಅಯ್ಯೋ ಇಷ್ಟೊಂದಿದ್ಯಾ ಅಂತ ಅನ್ಕೊಂತೀರಾ. ಸೊ ಥಿಂಕ್ ಆಫ್ ಇಟ್ ಲೈಕ್ ಡೋರ್ಸ್. ಪ್ರತಿಯೊಂದು ಒಂದು ಡೋರ್ ಇದ್ದಂಗೆ. ನೀವು ಆ ಡೋರ್ ನ ಅನ್ಲಾಕ್ ಮಾಡಬೇಕು, ಬೀಗ ತೆಗಿಬೇಕು ಅಂದ್ರೆ ಕರೆಕ್ಟ್ ಆಗಿರೋ ಪ್ರೋಸೆಸ್, ಕರೆಕ್ಟ್ ಆಗಿರೋ ಕೀನ ಯೂಸ್ ಮಾಡಬೇಕು. ಎಲ್ಲಾ ಡೋರ್ಗೂ ಒಂದೇ ಕೀ ಆಗಲ್ಲ, ಅಥವಾ ಪ್ರತಿ ಡೋರ್ಗೂ ಒಂದೇ ಕೀ ಇರೋ ತರ ಪ್ರೋಸೆಸ್ ಇಲ್ಲ. ಓಕೆ, ಸೊ ರೈಟ್ ಡೋರ್ ರೈಟ್ ಕೀ ಕರೆಕ್ಟ್ ಆಗಿ ಹಾಕಿದ್ರೆ ಮಾತ್ರ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ಪ್ರತಿ ಟೈಪ್ ಕಲಿಬೇಕಾದ್ರೂ ನೀವು ಒಂದು ಡೋರ್ ನ ಅನ್ಲಾಕ್ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್. ನೀವು ಕಾಂಪೋಸಿಟ್, ITF, ಇಂಪ್ಲಿಸಿಟ್, ಪ್ಯಾರಾಮೆಟ್ರಿಕ್, ಲಾಗರಿಥಮಿಕ್, SOD ಇದೆಲ್ಲ ಹೆಸರು ನೀವು ನಿಮ್ ಕಾಲೇಜಲ್ಲೂ ಕೇಳಿರ್ತೀರಾ. ಸೊ ನಾನು ಈ ತರ ಹೇಳಕ್ ಹೋಗಲ್ಲ. ನಾನು ಕ್ವಶನ್ ಪೇಪರ್ ಪ್ರಕಾರ, ನೀವು ವೈಟೇಜ್ ಪ್ರಕಾರ ಹೇಳ್ತಾ ಹೋಗ್ತೀನಿ. ಲಾಸ್ಟ್ ಇಂದ ಬರೋಣ. ಲಾಸ್ಟ್ ಇಸ್ ಬೆಸ್ಟ್ ಆಲ್ವೇಸ್. ಓಕೆ, ಈ ಪ್ರಕಾರ ಏನೋ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಲಾಗರಿಥಮಿಕ್ ಡಿಫರೆನ್ಸಿಯೇಷನ್, ಪ್ಯಾರಾಮೆಟ್ರಿಕ್ ಡಿಫರೆನ್ಸಿಯೇಷನ್ 3 ಮಾರ್ಕ್ಸ್ ಬರುವಂತ ಕ್ವಶನ್ಸ್. ಇಂಪ್ಲಿಸಿಟ್ ಅಂಡ್ ITF 2 ಮಾರ್ಕ್ಸ್ ಬರುವಂತ ಕ್ವಶನ್ಸ್. ಇದು ಎಲ್ಲಾ ಪ್ರೋಸೆಸ್ ಅಲ್ಲೂ ಯೂಸ್ ಮಾಡೋ ಪ್ರಾಪರ್ ಫಂಕ್ಷನ್ ಅಥವಾ ಈಸಿಯೆಸ್ಟ್ ಫಂಕ್ಷನ್ ಅಂದ್ರೆ ಅದು ಕಾಂಪೋಸಿಟ್ ಫಂಕ್ಷನ್. ಇದು ಮಿಕ್ಕಿದೆಲ್ಲಾ ಕಡೆ ನೀವು ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಇದು ನಿಮಗೆ ಕಂಪಲ್ಸರಿ. ಗೊತ್ತಾಯ್ತಲ್ವಾ? ಯಾವ್ದೇನಕ್ಕೆ ಓದ್ಬೇಕು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀವಿ. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಯಾವ್ದಿಂದ ಸ್ಟಾರ್ಟ್ ಮಾಡೋಣ ಅಂದ್ರೆ, ಫಸ್ಟ್ ನಿಮಗೆ ಈ ಡೆಫಿನೇಷನ್ಸ್ ಗೊತ್ತಾದ್ಮೇಲೆ ಈ ಫಂಕ್ಷನ್ಸ್ ಫಾರ್ಮುಲಾಸ್ ಎಲ್ಲ ಗೊತ್ತಾ ನೋಡ್ಕೊಂಬಿಡಿ ಒಂದ್ಸರಿ. ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಿಮ್ಗೆ ಈ ಎಕ್ಸ್ಪ್ಲೇಷನ್ ಬೇಕು ಅಂದ್ರೆ ನಾನು ಇವಾಗ ಇಲ್ಲಿ ನಿಮ್ಗೆ ಇಲ್ಲಿ ಒಂದು ಲಿಂಕ್ ಕಾಣಿಸಿರುತ್ತೆ, ಆ ಲಿಂಕ್ ನ ನೀವು ಪ್ರೆಸ್ ಮಾಡಿ ಇದರ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ. ಓಕೆ, ಸೊ ಬೇಸಿಕ್ ಫಾರ್ಮುಲಾಸ್ ಇದು. ನೆಕ್ಸ್ಟ್, ಇದು ಕಾನ್ಸ್ಟೆಂಟ್ಸ್ ಇದ್ದಾಗ ಕಾನ್ಸ್ಟೆಂಟ್ ಹೆಂಗ್ ಆಟ ಆಡುತ್ತೆ ಫಂಕ್ಷನ್ ಜೊತೆ ಅಂತ ಕಲ್ತ್ಕೊಳ್ಳೋ ಒಂದು ಫಾರ್ಮುಲಾ ಇದು. ಓಕೆ, ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಚೈನ್ ರೂಲ್ ಹೇಳ್ಕೊಡ್ಬೇಕು. ಚೈನ್ ರೂಲ್ ಬಗ್ಗೆ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅಂಡರ್ ಕಾಂಪೋಸಿಟ್ ಫಂಕ್ಷನ್. ಸೊ ಇಷ್ಟು ಫಾರ್ಮುಲಾಸ್, ನಾನು ಏನೇನು ಫಾರ್ಮುಲಾಸ್ ತೋರಿಸಿದ್ರೆ ಅಷ್ಟು ಗೊತ್ತಿದ್ರೆ ಸಾಕು. ಈಗ ಕಾಂಪೋಸಿಟ್ ಫಂಕ್ಷನ್ ಬರೋಣ. ವಾಟ್ ಇಸ್ ಅ ಕಾಂಪೋಸಿಟ್ ಫಂಕ್ಷನ್? ಸಿಂಪಲ್. ಯೂಶಲ್ ಆಗಿ ನಮ್ಗೆ y is equal to f of x ಅಂತ ಇರುತ್ತೆ ಅಂತ ಅನ್ಕೊಳ್ಳಿ. ಓಕೆ, ಆದ್ರೆ ಈಗೇನ್ ಮಾಡುತ್ತೆ, ಫಂಕ್ಷನ್ ಒಳಗಡೆ ಇನ್ನೂ ಒಂದು ಫಂಕ್ಷನ್, ಬೇರೆ ಯಾರಾದ್ರೂ ಲೆಟರ್ ತಗೋಣ, ಇನ್ನೂ ಒಂದು ಫಂಕ್ಷನ್ ಬಂದು ಕೂತ್ಕೊಂಡ್ಬಿಡುತ್ತೆ. ಇದೇ ಕಾನ್ಸೆಪ್ಟ್ ನ ನೀವು ರಿಲೇಷನಲ್ ಫಂಕ್ಷನ್ ಓದಿದೀರಾ, ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂತ. ಅದೇ ಮೀನಿಂಗು. ಓಕೆ, ಬಟ್ ಇಲ್ಲಿ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋದು ಹೆಂಗೆ ಅಂತ ಕಲಿತೀವಿ. ನಾನು ಜಾಸ್ತಿ ತೀರಾ ಡೆಪ್ತ್ ಆಗಿ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ. ಏನು ಕಾಂಪೋಸಿಟ್ ಫಂಕ್ಷನ್ ನಿಮ್ಗೆ ಗೊತ್ತಿದೆ, ಸಮಥಿಂಗ್ ಲೈಕ್ ದಿಸ್. y is equal to ಏನಂತ ತಗೊಳ್ಳೋಣ, cos of x cube ಅಂತ ತಗೊಳ್ಳೋಣ. ಅರ್ಥ ಮಾಡ್ಕೊಳ್ಳಿ. ಯೂಶಲ್ ಆಗಿ y is equal to cos x ನೋಡೋ ಅಭ್ಯಾಸ ಇದೆ, y is equal to x cube ನೋಡಿನೋ ಅಭ್ಯಾಸ ಇದೆ. ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಬಂದು ಕುತ್ಕೊಂಡ್ಬಿಟ್ಟಿದೆ. ದಟ್ ಇಸ್ ಅ ಪ್ರಾಬ್ಲಮ್. ಸೊ ಏನ್ ಮಾಡಬೇಕು, ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್, ನಾವ್ ಏನ್ ಯೂಸ್ ಮಾಡ್ತೀವಿ ಅಂದ್ರೆ ಈ ಪರ್ಟಿಕ್ಯುಲರ್ ಇದರಲ್ಲಿ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಆಸ್ ಚೈನ್ ರೂಲ್. ಏನ್ ಚೈನ್ ರೂಲ್ ಅಂದ್ರೆ, ಚೈನ್ ಗೊತ್ತಿರುತ್ತೆ ಅಲ್ವಾ? ಈ ಗಾಡಿಲಿ, ಟೂ ವೀಲರ್ಸ್ ಅಲ್ಲಿ ಎಲ್ಲ ಕಡೆ ನೋಡ್ತೀರಿ ನೀವು ಚೈನ್ ಹೆಂಗಿರುತ್ತೆ ಅಂತ. ಒಂದೊಂದೇ ತೆಗಿಬೇಕು. ಫಸ್ಟ್ ಆಚೆಗಡೆಯಿಂದ ಯಾವ್ದು ಕಾಣಿಸ್ತಿದೆ ನೋಡಿ, ಕಾಸ್ ಕಾಣಿಸ್ತಾ ಇದೆ. ಅದನ್ನ ಅನ್ಲಾಕ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಓಕೆ, ಸೊ ಇದಕ್ಕೆ ನಾನು ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ dy by dx is equal to ಏನ್ ಬರುತ್ತೆ, ಕಾಸ್ ಡೆರಿವೇಟಿವ್ ಏನು, ಸೈನ್. ಇನ್ಫ್ಯಾಕ್ಟ್ ಮೈನಸ್ ಸೈನ್. ಕರೆಕ್ಟಾ? ಮೈನಸ್ ಸೈನ್ ಒಳಗಡೆ ಏನಿದೆ ಅದನ್ನೇ ಬರೀತೀವಿ. ಓಕೆ, ಸೊ ಆಚೆಗಡೆಯಿಂದ ಇಲ್ಲಿವರೆಗೆ ಎಂಟರ್ ಆಗಿದೆ. ಈಗ ಇನ್ನೊಂದು ಫಂಕ್ಷನ್ ಇದೆ, ಏನ್ ಮಾಡ್ಬೇಕು, ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಸೊ ಇಂಟು ಅಂತ ಬರೋದು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಅಂತ ಬರೀತೀವಿ. ನೆಕ್ಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಕಂಟಿನ್ಯೂ ಮಾಡಿ. ಏನಾಗುತ್ತೆ, ಮೈನಸ್ ಸೈನ್ ಆಫ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಕ್ಯೂಬ್ ಏನಾಗುತ್ತೆ 3x ಸ್ಕ್ವೇರ್ ಆಗುತ್ತೆ,
ನೀವು ಕಾನ್ಸ್ಟೆಂಟ್ಸ್ ನೆಲ್ಲ ನಾರ್ಮಲ್ ಆಗಿ ಯೂಶಲಿ ಮುಂದೆ ಇಡ್ತೀವಿ -3x² ಇಂಟು sin of x³ ಅಂತ ಬರೆದ್ರೆ ದಿಸ್ ಇಸ್ ಅವರ್ ಆನ್ಸರ್. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ಫಸ್ಟ್ ನಾವು ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿದ್ ಯಾವ್ದನ್ನ, ಡಿಫ್ರೆನ್ಶಿಯೇಟ್ ಮಾಡಿದ್ದು ಕಾಸ್ ನ ಇಲ್ಲಿಂದ ಅನ್ಲಾಕ್ ಮಾಡಿ ಅಂತ ಹೇಳಿದೆ. ಇಲ್ಲಿ ಅನ್ಲಾಕ್ ಆಯ್ತು, ಏನು ಡೋರ್ ಯಾವ್ದಿದೆ ಇವಾಗ x³ ಇದೆ, x³ ಡೋರ್ ಓಪನ್ ಮಾಡಿದ್ವಿ, ಡಿಫ್ರೆನ್ಶಿಯೇಟ್ ಮಾಡಿದ್ವಿ, ಸಿಂಪಲ್. ಓಕೆ, ಈಗ ಕಾಂಪೋಸಿಟ್ ಫಂಕ್ಷನ್ ಆಕ್ಚುಲಿ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಂತ ಏನಿಲ್ಲ, ಬಟ್ ಸ್ಟಿಲ್ ಇಟ್ಸ್ ಬೆಟರ್ ಇಫ್ ಯು ಲರ್ನ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವಾಗ. y is equal to sin of log y ಅಂತ ಇದೆ, log x ಅಂತ ಇದೆ. ಓಕೆ, ಸೇಮ್ ಏನ್ ಮಾಡ್ಬೇಕು ಇಲ್ಲಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಬೇಕು. ಸೊ ಡಿಫ್ರೆನ್ಶಿಯೇಟ್ y ನ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ರೆ ಏನಾಗುತ್ತೆ, dy by dx ಆಗುತ್ತೆ, ಇಸ್ ಈಕ್ವಲ್ ಟು ಆಚೆ ಕಡೆ ಫಸ್ಟ್ ಡೋರ್ ಯಾವ್ದು ಸಿಕ್ಕಿದೆ, ಲೆಫ್ಟ್ ಇಂದ ನೋಡಿದಾಗ ನಿಮ್ಗೆ ಸೈನ್ ಸಿಕ್ಕಿದೆ, ಸೈನ್ ಡೋರ್ ಓಪನ್ ಮಾಡಿದ್ರೆ ಕಾಸ್ ಆಫ್ ಲಾಗ್ x ಆಗುತ್ತೆ. ಓಕೆ, ಇಂಟು ಡಿ ಬೈ ಡಿ ಎಕ್ಸ್ ಫಸ್ಟ್ ಡೋರ್ ಅನ್ಲಾಕ್ ಆಗೋಯ್ತು, ಸೆಕೆಂಡ್ ಡೋರ್ ಯಾರಿದ್ದಾರೆ, ಸೆಕೆಂಡ್ ಡೋರ್ ಲಾಗ್ ಎಕ್ಸ್ ಇದ್ದಾರೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನು 1/x. ಇದನ್ನೇ ನೀವೇನಂತ ಬರೀಬಹುದು ಅಂದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಅಂತ ಬರೀಬಹುದು, ವಿಚ್ ಇಸ್ ಯೋರ್ ಆನ್ಸರ್. ಓಕೆ, ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಅಗೇನ್ ಸೇಮ್, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, y ನ ಡಿಫ್ರೆನ್ಶಿಯೇಟ್ ಮಾಡಿದಾಗ dy by dx ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಯಾವ ತರ ಕಾಣಿಸ್ತಿದೆ ನಿಮ್ಗೆ, ಒಂದು ಫಂಕ್ಷನ್ಗೆ ಅಥವಾ ಒಂದು ವೇರಿಯಬಲ್ ಗೆ ಪವರ್ ಕೊಟ್ಟಿದ್ದಾರೆ. ಓಕೆ, ಸೊ ಅರ್ಥ ಮಾಡ್ಕೊಳ್ಳಿ, ಪವರ್ ಒಳಗಡೆ ಯಾವತ್ತು ಫಂಕ್ಷನ್ ಬಂದು ಕೂತಿದೆ, ಇಲ್ಲಿ ಕೂತ್ಬಿಟ್ಟಿದೆ. ಸೊ ಆನ್ ಔಟರ್ ಬೇಸಿಸ್ ನೋಡಿದಾಗ ದಿಸ್ ಇಸ್ ಆಕ್ಚುಲಿ ವಾಟ್ ಪವರ್ ಫಂಕ್ಷನ್. ನಾವು ಪವರ್ ರೂಲ್ ಯೂಸ್ ಮಾಡಬೇಕು, ಕರೆಕ್ಟಾ? ಸೊ ಪವರ್ ರೂಲ್ ಯೂಸ್ ಮಾಡೋದಕ್ಕೆ ಫಸ್ಟ್ ಡಿ ಬೈ ಡಿ ಎಕ್ಸ್ ಅದು ಅರ್ಥ ಆಗ್ಬೇಕಲ್ವಾ, ಅದನ್ನ ನೀಟಾಗಿ ಬರ್ಕೊಳ್ಳೋಣ. ಫಸ್ಟ್ 2x plus 1 to the power 4. ಸೊ ಪವರ್ ಗೊತ್ತಾಯ್ತು ನಂಗೆ. ಓಕೆ, ಸೊ ಏನ್ ಮಾಡ್ಬೇಕು ಈಗ, ಪವರ್ ಇದ್ದಾಗ ಸಿಂಪಲ್, ಪವರ್ ಇದ್ದಾಗ dy by dx ಹಂಗೆ ಬರ್ಕೋತೀರಾ, ವಿಚ್ ಇಸ್ ಈಕ್ವಲ್ ಟು ಪವರ್ ಕೆಳಗಡೆ ಬರಬೇಕು, ಪವರ್ ಏನ್ ಡೆರಿವೇಟಿವ್, x ಪವರ್ ಎಂದ ಡೆರಿವೇಟಿವ್ ಏನು, n ಇಂಟು x ಟು ದ ಪವರ್ n minus 1, ಕರೆಕ್ಟಾ? ಸೊ 4 ಕೆಳಗಡೆ ಬರುತ್ತೆ, 4 ಇಂಟು x ಟು ದ ಪವರ್ 4 minus 1 ಏನಾಗುತ್ತೆ, 3 ಏನಾಗುತ್ತೆ. ಸೊ ಆಚೆಗಡೆಯಿಂದ ಡಿಫ್ರೆನ್ಶಿಯೇಟ್ ಮಾಡಾಯ್ತು, ಒಳಗಡೆ ಇನ್ನೊಂದು ಫಂಕ್ಷನ್ ಕೂತಿದೆ, ಅದಕ್ಕೆ ಏನ್ ಮಾಡ್ಬೇಕು, ಅದನ್ನು ಡಿಫ್ರೆನ್ಶಿಯೇಟ್ ಮಾಡಬೇಕು, ಇಂಟು 2x plus 1. ಸೊ ಏನಾಗುತ್ತೆ ಇದು 4 ಇಂಟು 2x plus 1 ಹೋಲ್ ಕ್ಯೂಬ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ ಇವಾಗ, ಇಂಟು ಇಲ್ಲಿ ನೋಡಿ, ಇಲ್ಲಿ ಅಡಿಷನ್ ಇದೆ, ಹುಷಾರಾಗಿ ಮಾಡ್ಬೇಕು, ಇಲ್ಲಿ ಅಡಿಷನ್ ಇದೆ, ಪ್ಲಸ್ ಇದೆ ಇಲ್ಲಿ. ಓಕೆ, ಸೊ ಸಮ್ ಡಿಫರೆನ್ಸ್ ಇದ್ದಾಗ ಏನ್ ಮಾಡ್ಬೇಕು, ಸೆಪರೇಟ್ ಆಗಿ ಮಾಡ್ಕೊಂಡ್ರೆ ಆನ್ಸರ್ ಬರುತ್ತೆ. ಸೊ ಏನ್ ಮಾಡೋಣ ಈಗ, ಲೆಟ್ಸ್ ಕಂಟಿನ್ಯೂಯಿಂಗ್ ಏನ್ ಸಿಗುತ್ತೆ ಇಲ್ಲಿ, 4 ಇಂಟು ಇದು ಹಿಂಗೆ ಇರುತ್ತೆ, ಡೆರಿವೇಟಿವ್ ಆಫ್ 2x ಏನು, 2 is a constant, x is a variable, 2 ಈ ಕಡೆ ಬರುತ್ತೆ, ಡೆರಿವೇಟಿವ್ ಆಫ್ x ಏನಾಗುತ್ತೆ 2 ಆಗುತ್ತೆ, 2 ಇಂಟು 1 ಅಂತ ಬರೀತೀನಿ, ಪ್ಲಸ್ ಡೆರಿವೇಟಿವ್ ಆಫ್ ಕಾನ್ಸ್ಟೆಂಟ್ ಏನು 0. ಸೊ ಏನಾಗುತ್ತೆ ಇಲ್ಲಿ 4 ಇಂಟು 2x ಪ್ಲಸ್ 1 ಹೋಲ್ ಕ್ಯೂಬ್, 2 ಇಂಟು 1 ಏನಾಗುತ್ತೆ 2 ಆಗುತ್ತೆ, ಇಲ್ಲೂ ಒಂದು ನಂಬರ್ ಇದೆ, ಇಲ್ಲೂ ಒಂದು ನಂಬರ್ ಇದೆ, 8 ಇಂಟು 2x ಪ್ಲಸ್ 1 ಹೋಲ್ ಕ್ಯೂಬ್ ಅಂತ ಬರೀಬಹುದು, ವಿಚ್ ಇಸ್ ಅವರ್ ಡೆರಿವೇಟಿವ್. ಅರ್ಥ ಆಯ್ತಲ್ವಾ, ನಾನು ಇಲ್ಲಿ ಎರಡನ್ನು ಒಟ್ಟಿಗೆ ಮಾಡಿದೀನಿ, ಇದು ಗೊತ್ತಿರುತ್ತೆ. ಓಕೆ, ನೆಕ್ಸ್ಟ್ y is equal to root of 3x plus 2, root x ತರ ಇದೆ. Okay, so again differentiate with respect to x, dy by dx is equal to derivative of d by dx of root 3x plus 2. Derivative of root function ಏನು, it is 1/2 root of x, ಕರೆಕ್ಟಾ? ಬಟ್ x ಬದಲು ಬೇರೆ ಏನೋ ಇದೆ, which is again a function. ಸೊ ಏನ್ ಮಾಡ್ಬೇಕು, ಅದನ್ನು ಡಿಫ್ರೆನ್ಶಿಯೇಟ್ ಮಾಡ್ಬೇಕು, ಇಂಟು ರೂಟ್ 3x plus 2. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಏನಕ್ಕೆ ಕೆಳಗಿತ್ತಲ್ವಾ, ಕೆಳಗೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಲ್ವಾ ಅಂತ ಅನ್ಸುತ್ತೆ. ಅರ್ಥ ಮಾಡ್ಕೊಳ್ಳಿ, ನಾನು ಏನ್ ಫಂಕ್ಷನ್ ತಗೊಂಡಿದ್ದೀನಿ ಆನ್ ಔಟರ್ ನೋಟ್ ಇಟ್ ಇಸ್ ಲುಕಿಂಗ್ ಲೈಕ್ ಅ ರೂಟ್ ಫಂಕ್ಷನ್, ರೂಟ್ ನ ಡಿಫ್ರೆನ್ಶಿಯೇಟ್ ಮಾಡಿದೀನಿ, ಒಳಗಡೆ ಇರೋ ಫಂಕ್ಷನ್ ಅವಾಗಲಿಂದ ಎಲ್ಲರೂ ಡಿಫ್ರೆನ್ಶಿಯೇಟ್ ಮಾಡ್ತೀನಿ, ಇಟ್ ಇಸ್ ಎವ್ರಿಥಿಂಗ್ ಇನ್ ದ ನ್ಯೂಮರೇಟರ್, ರೈಟ್? ಸೊ ಅದಕ್ಕೆ ಇದನ್ನು ನ್ಯೂಮರೇಟರ್ ಮಾಡಬೇಕು. ಓಕೆ, ಸೊ ಇಲ್ಲೇನು ಚೇಂಜ್ ಮಾಡಕ್ ಹೋಗ್ಬೇಡಿ, 1/2 ರೂಟ್ ಆಫ್ 3x plus 2 ಇಂಟು ಇದು ಯಾವ ತರ ಇದೆ. ಓಕೆ, ಈಗ ರೂಟ್ ಬರೆಯಂಗಿಲ್ಲ, ಯಾಕಂದ್ರೆ ಸೇಮ್ ಕ್ವಶನ್ ಆಗ್ಬಿಡುತ್ತೆ, ಡೆರಿವೇಟಿವ್ ಆಫ್ 3x plus 2 ಅಂತ ಬರೀಬೇಕು, ರೂಟ್ ಬರೆಯಂಗಿಲ್ಲ. ಓಕೆ, ಇಲ್ಲೂ ಸಮ್ ಇದೆ, ಕಾನ್ಸ್ಟೆಂಟ್ ವಿತ್ ವೇರಿಯಬಲ್ ಇದೆ, ಅರ್ಥ ಮಾಡ್ಕೊಳ್ಳಿ, ಕಾನ್ಸ್ಟೆಂಟ್ ವೇರಿಯಬಲ್ ಜೊತೆ ಇದ್ದಾಗ ಬಚಾವು, ಕಾನ್ಸ್ಟೆಂಟ್ ಸೆಪರೇಟ್ ಆಗಿದ್ದಾಗ ಸಿಗಾಕೊಳ್ಳುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಏನಾಗುತ್ತೆ ಇಲ್ಲಿ 3 ಹಂಗೆ ಬರೀತೀನಿ, ಡೆರಿವೇಟಿವ್ ಆಫ್ ಎಕ್ಸ್ ಏನು, ಡೆರಿವೇಟಿವ್ ಆಫ್ ಎಕ್ಸ್ ಇಸ್ 1 ಪ್ಲಸ್ ಡೆರಿವೇಟಿವ್ ಆಫ್ ಅ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ 0. ಸೊ ಏನ್ ಬರುತ್ತೆ ಇದು 1/2 ರೂಟ್ 3x plus 2 ಇಂಟು 3 ಇಂಟು 1 ಪ್ಲಸ್ 0 ಇದೆ, ಇಟ್ಸ್ ನಥಿಂಗ್ ಬಟ್ 3. ಅಂದ್ರೆ ಇದನ್ನ ಏನಂತ ಬರೀಬಹುದು, 3/2 ರೂಟ್ ಆಫ್ 3x plus 2 ಅಂತ ಬರೀಬಹುದು, ವಿಚ್ ಇಸ್ ಅವರ್ ಡೆರಿವೇಟಿವ್. ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ನಾನು ಎಕ್ಸಾಂಪಲ್ ಕೊಟ್ಟಿದ್ದಾರನೇ ಇದೆ, ಇದು ನಿಮಗೆ ಕಾಂಪೋಸಿಟ್ ಫಂಕ್ಷನ್ ಹೇಳ್ಕೊಡ್ಬೇಕಾದ್ರೆ dy by dx ಏನಾಗುತ್ತೆ ಇಲ್ಲಿ
ಎಕ್ಸ್ ಸೈನ್ ಎಕ್ಸ್ ಪವರ್ 5 ಇದೆ, ಅರ್ಥ ಮಾಡ್ಕೊಳ್ಳಿ. ಸೈನ್ ಎಕ್ಸ್ ಹೋಲ್ ಪವರ್ 5 ಅಲ್ಲ ಇದು, ಇದಕ್ಕೆ ಹೇಳಿದ್ದು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ. ಸೈನ್ ಎಕ್ಸ್ ಟು ದ ಪವರ್ 5 ಇದು. ಓಕೆ, ಸೊ ಏನ್ ಮಾಡ್ಬೇಕೀಗ, ಅಗೈನ್ ಆಚೆಗಡೆಯಿಂದ ಅಟ್ಯಾಕ್ ಮಾಡಿ. ಆಚೆಗಡೆಯಿಂದ ಇರೋ ಡೋರ್ ಏನಿದೆ ಅನ್ಲಾಕ್ ಮಾಡ್ಬೇಕಂದ್ರೆ ಸೈನ್ ಫಂಕ್ಷನ್ ಇದೆ. ಸೈನ್ ನ ಡೆರಿವೇಟಿವ್ ಏನಾಗುತ್ತೆ, ಕಾಸ್ ಆಗುತ್ತೆ. ಕಾಸ್ ಆಫ್ ಎಕ್ಸ್ ಪವರ್ 5. ಸೊ ಫಸ್ಟ್ ಡೋರ್ ಓಪನ್ ಆಗಿದೆ, ಚೇಂಜ್ ಆಗಿದ ತಕ್ಷಣ ಡೋರ್ ಓಪನ್ ಅಂತ ಅರ್ಥ. ಸೆಕೆಂಡ್ ಯಾರಿದ್ದಾರೆ ಇಲ್ಲಿ, ಎಕ್ಸ್ ಪವರ್ 5 ಇದೆ, ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ 5. ಸೊ ಏನಾಗುತ್ತೆ ಇದು, ಕಾಸ್ ಆಫ್ ಎಕ್ಸ್ ಟು ದ ಪವರ್ 5 ಇಂಟು ಎಕ್ಸ್ ಪವರ್ 5 ಅಂದ್ರೆ ಪವರ್ ಫಂಕ್ಷನ್. 5 into x to the power 5 minus 1 4 ಆಗುತ್ತೆ. So the derivative is what, 5 into x to the power 4 into cos of x power 5. Okay, next one ಹೋಗೋಣ. Next y is equal to tan of x power 5. ಇದು ನೀವೇ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ, ಇದು ನೀವೇ ಮಾಡಿ. ಓಕೆ, y is equal to cos of sin x, ಇದು ನಾನು ಮಾಡ್ತೀನಿ. ಇದು ಸಿಂಪಲ್, ಇದು ಏನ್ ಮಾಡೋದು ಅದೇ tan ಅಲ್ಲಿ ಮಾಡ್ಬೇಕಷ್ಟೇ, ಅದು ನೀವು ಮಾಡಿ. ಓಕೆ, ಸೊ cos of sin x ಅಗೇನ್ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಈ ಕಡೆ dy by dx ಆಗುತ್ತೆ, ಈ ಕಡೆ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಸೈನ್ ಎಕ್ಸ್ ಅಂತ ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಡಿ ಬೈ ಡಿ ಎಕ್ಸ್ ಆಫ್ ಆಚೆಗಡೆಯಿಂದ ಏನಿದೆ, ವಿ ಹ್ಯಾವ್ ಕಾಸ್. ಡೆರಿವೇಟಿವ್ ಆಫ್ ಕಾಸ್ ಏನಾಗುತ್ತೆ, ಮೈನಸ್ ಸೈನ್ ಆಫ್, ಒಳಗಡೆ ಏನಿದೆ ಅದೇ ಬರೀರಿ, ಆಫ್ ಸೈನ್ ಎಕ್ಸ್. ಓಕೆ, ಸೊ ಒಂದ್ ಸರಿ ಚೇಂಜ್ ಆಯ್ತು ಅಂದ್ರೆ ಡೋರ್ ಓಪನ್ ಆದಂಗೆ. ಇನ್ನ ನೆಕ್ಸ್ಟ್ ಸೆಕೆಂಡ್ ಡೋರ್ ಅಲ್ಲಿ ಯಾರು ನಿಂತಿದ್ದಾರೆ, ಸೈನ್ ಎಕ್ಸ್ ಇದೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್. ಓಕೆ, ನೋಡಿ ಇಲ್ಲಿ ಮೈನಸ್ ಸೈನ್ ಇದೆ, ಅದು ಫಂಕ್ಷನ್. ಸೈನ್ ಎಕ್ಸ್ ಇರೋದು ವೇರಿಯಬಲ್. ಫಂಕ್ಷನ್ ವೇರಿಯಬಲ್ ಮಲ್ಟಿಪ್ಲೈ ಮಾಡಂಗಿಲ್ಲ, ಅದನ್ನ ಹಂಗೆ ಇಡಬೇಕು. ಸೊ ಇಲ್ಲಿ ಏನ್ ಕಂಟಿನ್ಯೂ ಆಗುತ್ತೆ ಈಗ, ಮೈನಸ್ ಸೈನ್ ಆಫ್ ಸೈನ್ ಎಕ್ಸ್ ಹಿಂಗೆ ಇರುತ್ತೆ. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಏನೋ ಕಾಸ್ ಎಕ್ಸ್, ಅದು ಹಿಂಗ್ ಬರೀತೀರಾ. ದಿಸ್ ಇಸ್ ಯುವರ್ ಆನ್ಸರ್. ಓಕೆ, ಡನ್. ಮೇ ಬಿ ಇನ್ನ ಇದೆಯಾ? ಓಕೆ, ಲಾಸ್ಟ್ ಕ್ವಶನ್ ನೋಡಿ. ಇದರಲ್ಲಿ 3 ಇದೆ, ನಾನು ನಿಮ್ಗೆ ಹಳೆ ವಿಡಿಯೋದಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದ್ರಲ್ಲಿ 3 ಇದೆ, 3 ಫಂಕ್ಷನ್ ಇದೆ, ಹುಷಾರಾಗಿ ಮಾಡ್ಬೇಕು. ಅದಕ್ಕೆ ಹೇಳಿದ್ದು ಡೋರ್ ತರ ನಾಪ್ಕ ಇಟ್ಕೊಳ್ಳಿ. ಫಸ್ಟ್ ಡೋರ್ ಓಪನ್ ಆಯ್ತು, ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ, ಚೇಂಜ್ ಆಗಿರ್ಬೇಕು ಡಿ ಬೈ ಡಿ ಎಕ್ಸ್ ಅಲ್ಲಿ. ಸೆಕೆಂಡ್ ಡೋರ್ ಓಪನ್ ಆಯ್ತು, ಹೆಂಗ್ ಗೊತ್ತಾಗುತ್ತೆ, ಚೇಂಜ್ ಆಗಿರ್ಬೇಕು. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಇವಾಗ. ಫಸ್ಟ್ ಏನು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಆಗುತ್ತೆ. ಇಲ್ಲೇನಾಗುತ್ತೆ, ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್. ಸೊ ಎಷ್ಟು ಡೋರ್ ಇದೆ ಇಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ಫಸ್ಟ್ ಡೋರ್, ಇದು ಸೆಕೆಂಡ್ ಡೋರ್, ಇದು ಥರ್ಡ್ ಡೋರ್. ಓಕೆ, ಸೊ ಒಂದೊಂದೇ ಸ್ಟಾರ್ಟ್ ಮಾಡೋಣ. ಡೆರಿವೇಟಿವ್ ಆಫ್ ಸೀಕೆಂಟ್ ಎಕ್ಸ್ ಏನು, ಸೀಕೆಂಟ್ ಎಕ್ಸ್ ಟ್ಯಾನ್ ಎಕ್ಸ್ ಅಲ್ವಾ. ಸೀಕೆಂಟ್ ಆಫ್ ಟ್ಯಾನ್ ರೂಟ್ ಎಕ್ಸ್, ಟ್ಯಾನ್ ಆಫ್ ಟ್ಯಾನ್ ರೂಟ್ ಎಕ್ಸ್, ಕರೆಕ್ಟಾ. ಸೊ ಫಸ್ಟ್ ಡೋರ್ ಓಪನ್ ಆಯ್ತು, ಈ ಡೋರ್ ಮುಗೀತು. ಒಳಗಡೆ ಏನಿದೆ ಅದನ್ನ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಅಂತ ಬರೀತೀವಿ. ಸಿ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ರೂಟ್ ಎಕ್ಸ್, ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಇದನ್ನ ಮಾತ್ರ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಹೋಗ್ತೀನಿ, ಮಿಕ್ಕಿದೆಲ್ಲ ಸೇಮ್ ಬರೀತೀನಿ. ಓಕೆ, ಸೊ ಒಂದ್ ಕೆಲಸ ಮಾಡೋಣ, ಇಲ್ಲಿ ನನ್ ಕೆಲಸ ಈಸಿ ಮಾಡ್ಕೋತೀನಿ ನಾನು. ಓಕೆ, ಸೇಮ್ ಇದೇ ಬರುತ್ತೆ. ಇಂಟು ಏನ್ ಮಾಡ್ಬೇಕು ಇವಾಗ, ಟ್ಯಾನ್ ರೂಟ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ತಿರ್ಗಾ ಇದು ಫಸ್ಟ್ ಡೋರ್, ಇದು ಸೆಕೆಂಡ್ ಡೋರ್. ಫಸ್ಟ್ ಡೋರ್ ಅಲ್ಲಿ ಯಾರಿದ್ದಾರೆ, ಟ್ಯಾನ್ ಇದ್ದಾರೆ. ಟ್ಯಾನ್ ಡೆರಿವೇಟಿವ್ ಏನು, ಸೀಕೆಂಟ್ ಸ್ಕ್ವೇರ್ ರೂಟ್ ಎಕ್ಸ್ ಆಗುತ್ತೆ. ಫಸ್ಟ್ ಡೋರ್ ಓಪನ್ ಆಯ್ತು, ಸೆಕೆಂಡ್ ಡೋರ್ ಅಲ್ಲಿ ಯಾರಿದ್ದಾರೆ ಅವ್ರನ್ನ ಡಿಫ್ರೆನ್ಶಿಯೇಟ್ ಮಾಡಿ ಬರೀಬೇಕು, ಇಂಟು ರೂಟ್ ಎಕ್ಸ್. ಓಕೆ, ಸೊ ತಿರ್ಗಾ ಏನಿದೆ ಸೇಮ್ ನೀವು ಬರೀತೀರಾ, ಸೇಮ್ ಅದೇನಿದೆ ಅದನ್ನೇ ಬರೀರಿ, ಸೇಮ್ ಹಿಂಗೆ ಬರೀತೀರಾ. ಇಂಟು ಬಟ್ ಈ ಸರಿ ಏನ್ ಮಾಡ್ತೀರಾ ಅಂದ್ರೆ, ಇಂಟು ಏನ್ ಮಾಡ್ಬೇಕು ನೀವು, ಇಂಟು ರೂಟ್ ಎಕ್ಸ್ ಏನು 1/2 ರೂಟ್ ಎಕ್ಸ್. ಸೊ ಇದು ಏನಿದೆ ಅದನ್ನ ಪೂರ್ತಿ ಮಲ್ಟಿಪ್ಲೈ ಮಾಡಿ ಹೋಲ್ ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಬರುತ್ತೆ. ದಟ್ ಈಸ್ ಯುವರ್ ಆನ್ಸರ್. ಅರ್ಥ ಆಯ್ತಾ. ಸೊ ಇಲ್ಲಿಗೆ ನಿಮ್ಮ ಕಾಂಪೋಸಿಟ್ ಫಂಕ್ಷನ್ ಮುಗೀತು. ನೆಕ್ಸ್ಟ್ ಕಾನ್ಸೆಪ್ಟ್ ಆಕ್ಚುಲಿ ಯಾವ್ದಿದ್ದು, ಕಾಂಪೋಸಿಟ್ ಆಗಿದ ತಕ್ಷಣ ಕಾಂಪೋಸಿಟ್ ನಿಮಗೆ ಕಂಪಲ್ಸರಿ ಅಂತ ಹೇಳಿದೆ, ಇದು ಮುಗೀತು. ನೆಕ್ಸ್ಟ್ ಯಾವ್ದು ಮಾಡ್ತಿದೀವಿ ಈಗ, we are going to solve ITF, implicit parametric calculus, second order derivative. ಈಗ ITF ಇಂದ ಸ್ಟಾರ್ಟ್ ಮಾಡೋಣ. ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್ ಯಾವ ತರ ಕಾಣಿಸುತ್ತೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಫಾರ್ ಎಕ್ಸಾಂಪಲ್ ನಾನು y is equal to sin inverse of x ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಈ ತರ ಬಂದಾಗ when there is a inverse function ಯಾವ ತರ ಡೆರಿವೇಟಿವ್ ಫೈಂಡ್ ಮಾಡಬೇಕು, ಯಾವ ತರ ನಾವು ಬರೋ ಪ್ರಾಬ್ಲಮ್ಸ್ ಅಲ್ಲಿ ಅದನ್ನ ಯೂಸ್ ಮಾಡಬೇಕು ಅಂತ ಕಲ್ತ್ಕೊಳ್ಳೋಣ. ಓಕೆ, ಫಸ್ಟ್ ಒಂದ್ ಎರಡು ನಾನೇ ಡೆರೈವ್ ಮಾಡಿ ತೋರಿಸ್ತೀನಿ ಫಾರ್ಮುಲಾ ಹೆಂಗ್ ಬರುತ್ತೆ ಅಂತ. ಲೇಟರ್ ವಿ ಕ್ಯಾನ್ ಯೂಸ್ ದ ಸೇಮ್ ಥಿಂಗ್ ಫಾರ್ ಅದರ್ ಥಿಂಗ್ಸ್. ಆಯ್ತಾ. y is equal to sin inverse of x ಇದೆ. ಇದುವರೆಗೂ ನಾನು ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿಲ್ಲ. ಸೊ ಇನ್ವರ್ಸ್ ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ನಿಮ್ಗೆ ಗೊತ್ತಿದೆ. ಸೊ ಏನ್ ಬರಿತೀನಿ ಅಂದ್ರೆ sin y is equal to x ಅಂತ ಬರಿತೀನಿ. ಇವಾಗ ಡಿಫರೆನ್ಶಿಯೇಟ್ ಮಾಡ್ತೀನಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ದ ಸೈಡ್ಸ್. ನೋಡಿ ಇಲ್ಲಿ sin y ಇದೆ, ಇಲ್ಲಿ x ಇಲ್ವೇ ಇಲ್ಲ, ಕರೆಕ್ಟಾ.
ಸೊ ಕಾಸ್ ವೈ ಅಂತ ಬರೀತೀನಿ ಇಂಟು ವೈ ನ ತಿರ್ಗಾ ಡಿಫ್ರೆನ್ಶಿಯೇಟ್ ಮಾಡಬೇಕು dy by dx. ಓಕೆ, ವಿಚ್ ಇಸ್ ಈಕ್ವಲ್ ಟು dx by dx ಏನಾಗುತ್ತೆ 1 ಆಗುತ್ತೆ. ಅದಾದ್ರೆ ಹೆಂಗ್ ಬಂತು ಅಂತ, ವಿ ಆಲ್ವೇಸ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಎಕ್ಸ್ ಟರ್ಮೇ ಇಲ್ಲ, ಅಂದ್ರೆ ಇದು ಎರಡು ಡೋರ್ ಇದ್ದಂಗೆ, ಫಸ್ಟ್ ಡೋರ್ ಸೆಕೆಂಡ್ ಡೋರ್. ಫಸ್ಟ್ ಡೋರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಕಾಸ್ ವೈ ಬಂತು, ಸೆಕೆಂಡ್ ಡೋರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dy by dx ಬಂತು. ಈಗ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಪ್ರಾಡಕ್ಟ್ ಅಲ್ವಾ ಇರೋದು, ಕಾಸ್ ವೈ ನ ಶಿಫ್ಟ್ ಮಾಡ್ಕೋತೀನಿ. ಸೊ ವಿಚ್ ಕಮ್ಸ್ ಅರೌಂಡ್ dy by dx is equal to 1 by cos y. ಈಗ ಏನ್ ಮಾಡ್ತೀನಿ ಅಂದ್ರೆ, ಈ ಕಾಸ್ ನ ನಿಮ್ಮ ನಾರ್ಮಲ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿದೆ ನಿಮ್ಗೆ, ಐಡೆಂಟಿಟೀಸ್ sin ಸ್ಕ್ವೇರ್ y ಪ್ಲಸ್ ಕಾಸ್ ಸ್ಕ್ವೇರ್ y is equal to 1 ಅಂತ ಬರೀಬಹುದು. ಶಿಫ್ಟ್ ಮಾಡ್ಕೊಳ್ಳಿ ಇದನ್ನ, ಕಾಸ್ ಸ್ಕ್ವೇರ್ y is equal to ಏನಾಗುತ್ತೆ 1 ಮೈನಸ್ sin ಸ್ಕ್ವೇರ್ y. ಕರೆಕ್ಟಾ? ಬಟ್ ಈಗ ಯೋಚನೆ ಮಾಡಿ, 1 ಮೈನಸ್ sin y ನ ನಾವ್ ಏನಂತ ಬರ್ಕೊಂಡಿದೀವಿ, x ಅಂತ. sin ಸ್ಕ್ವೇರ್ y ನ ಏನಂತ ಬರೀತೀವಿ, x ಸ್ಕ್ವೇರ್ ಅಂತ ಬರೀತೀವಿ. ಕರೆಕ್ಟಾ? ಸೊ ಏನ್ ಬರ್ಕೋಬಹುದು, ಇದು x ಸ್ಕ್ವೇರ್ ಅಂತ ಬರ್ಕೋಬಹುದು. ನನಗೆ ಬೇಕಿರೋದೇನು ಇಲ್ಲಿ ಕಾಸ್ ವೈ, ಇಲ್ಲಿರೋದು ಕಾಸ್ ಸ್ಕ್ವೇರ್ ವೈ. ಸೊ ಇದು ಕಾಸ್ ಸ್ಕ್ವೇರ್ ವೈ ಅಂತಾನೆ ಬರೀತೀನಿ. ಬಟ್ ಕಾಸ್ ವೈ ಬೇಕು ಅಂದ್ರೆ ಈ ಸ್ಕ್ವೇರ್ ಹೋಗಿ ಏನಾಗುತ್ತೆ, ಇಲ್ಲಿ ಸ್ಕ್ವೇರ್ ರೂಟ್ ಆಗುತ್ತೆ. ಕರೆಕ್ಟಾ? ಸೊ 1 ಬೈ ಕಾಸ್ ವೈ ಏನಂತ ಬರೀಬಹುದು, ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ, 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಫಾರ್ಮುಲಾ ಅಂತ ಇದನ್ನ ಯೂಸ್ ಮಾಡೋದು ನಾವು. ಓಕೆ, ನೆಕ್ಸ್ಟ್ ಇದೇ ತರ ಕಾಸ್ ಹೋಗೋಣ. ಈಗ y is equal to cos inverse of x, ಸೇಮ್, ಏನು ಚೇಂಜ್ ಇಲ್ಲ, ಅದೇ ತರನೇ ಸಾಲ್ವ್ ಮಾಡ್ತೀನಿ ನೋಡಿ. ಇವಾಗ ಡಿಫ್ರೆಂಟ್, ಫಸ್ಟ್ y is equal to ಇನ್ವರ್ಸ್ ನ ಲೈಫ್ ಅಲ್ಲಿ ಮಾಡಿಲ್ಲ, cos inverse of x ಹಂಗೆ ಬರ್ಕೊಳ್ಳೋಣ, cos ನ ಶಿಫ್ಟ್ ಮಾಡೋಣ, cos y is equal to x ಆಗುತ್ತೆ. ಹಾಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, ಇಲ್ಲಿ x ಇಲ್ವೇ ಇಲ್ಲ. ಸೊ ಫಸ್ಟ್ ಕಾಂಪೋಸಿಟ್ ತರ ಟ್ರೀಟ್ ಮಾಡಿ, ಮೈನಸ್ sin y. ಫಸ್ಟ್ ಡೋರ್ ಓಪನ್ ಆಯ್ತು, ಸೆಕೆಂಡ್ ಡೋರ್ ಹಂಗೆ ಇದೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇಂಟು dy by dx is equal to ಇದೇನಾಗುತ್ತೆ 1 ಆಗುತ್ತೆ. ನೆಕ್ಸ್ಟ್ dy by dx is equal to minus 1 by sin y ಆಗುತ್ತೆ. ಯಾಕಂದ್ರೆ ನೆಗೆಟಿವ್ ನೀವು ಎಲ್ಲೇ ತಗೊಂಡೋದ್ರು ಫ್ರಾಕ್ಷನ್ ನೆಗೆಟಿವ್ ಆಗೋಗುತ್ತೆ. ಈಗ ವಾಪಸ್ ಹೋಗೋಣ, cos ಸ್ಕ್ವೇರ್ y ಪ್ಲಸ್ sin ಸ್ಕ್ವೇರ್ y 1 ಇತ್ತು. ನನಗೆ ಏನ್ ಬೇಕು ಇವಾಗ, ನನಗೆ ಏನ್ ಬೇಕಿಲ್ಲಿ sin ಸ್ಕ್ವೇರ್ y ಬೇಕು. ಕರೆಕ್ಟಾ? ಸೊ cos ಸ್ಕ್ವೇರ್ y ಕಡೆ ಹಾಕಿದ್ದೀನಿ ಅಂತ ಅನ್ಕೊಳ್ಳಿ. ಸೇಮ್ ಇದನ್ನೇ ಇವಾಗ ಹೆಂಗ್ ಯೂಸ್ ಮಾಡ್ತೀನಿ ನೋಡಿ, sin ಸ್ಕ್ವೇರ್ y is equal to 1 minus cos ಸ್ಕ್ವೇರ್ y ಆಗುತ್ತೆ. sin y ಏನಾಗುತ್ತೆ, sin y is equal to root 1 minus cos ಸ್ಕ್ವೇರ್ y ಆಗುತ್ತೆ. ಸೊ ಏನಾಗುತ್ತೆ ಇಲ್ಲಿ, is equal to minus 1 by root 1 minus cos ಸ್ಕ್ವೇರ್ y ಆಗುತ್ತೆ. minus 1 by root 1 minus cos y ಏನಂತ ತಗೊಂಡಿದೀವಿ, x ಅಂತ ತಗೊಂಡಿದೀವಿ. cos ಸ್ಕ್ವೇರ್ y ಏನಾಗುತ್ತೆ, x ಸ್ಕ್ವೇರ್ ಆಗುತ್ತೆ. ಸೊ ಡೆರಿವೇಟಿವ್ ಆಫ್ cos x is ಇದು. ಇದೇ ತರ ನಾನು tan ಇನ್ವರ್ಸ್ ಆಫ್ x ನ ಡೆರಿವೇಟಿವ್ ಫೈಂಡ್ ಮಾಡಿದಾಗ ಡೆರಿವೇಟಿವ್ ಆಫ್ tan x ಏನ್ ಬರುತ್ತೆ ಅಂದ್ರೆ 1 by 1 plus x ಸ್ಕ್ವೇರ್ ಬರುತ್ತೆ. ನನಗೆ ಈ ಪ್ರೋಸೆಸ್ ನಿಮ್ಗೆ ಇನ್ವರ್ಸ್ಗೂ ಹೆಂಗ್ ಮಾಡೋದು ಅಂತ ತೋರ್ಸೋದಕ್ಕೆ ಹೇಳ್ಕೊಡ್ತಾ ಇದೀನಿ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದು ಯಾವುದು, ಇಟ್ಸ್ ನಾಟ್ ನೀಡೆಡ್. ಓಕೆ, ಬಟ್ ನಿಮಗೆ ಕಾನ್ಸೆಪ್ಟ್ ಪಾಯಿಂಟ್ ಆಫ್ ವ್ಯೂ ಇದೆಲ್ಲ ಬೇಕು. ಅರ್ಥ ಆಯ್ತಲ್ವಾ? ಡನ್. ನೆಕ್ಸ್ಟ್ ಇದೇ ತರ ಇನ್ನ 3 ಇದೆ. ಇನ್ನ 3 ನಿಮ್ಗೆ ಇದೆ, ನೀವು ಏನ್ ನಾನು ಸೈನ್ ಅಂಡ್ ಕಾಸ್ ಮಾಡಿದೆ ಅದೇ ತರ ಕಂಟಿನ್ಯೂ ಮಾಡಿದ್ರೆ ಯು ಗೆಟ್ ದಿಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ನಿಮ್ಗೆ ಜ್ಞಾಪಕ ಇರಬೇಕು. ಓಕೆ, ಡನ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಹಂಗಂದ್ರೆ ಏನ್ ಇಂಪಾರ್ಟೆಂಟ್, ITF ನಿಮ್ಗೆ ಬರುತ್ತೆ 2 ಮಾರ್ಕ್ಸ್ ಅಂತ ಹೇಳ್ತೆ. ಕರೆಕ್ಟಾ? ಏನ್ ಇಂಪಾರ್ಟೆಂಟ್ ಆಗಿ ಬರುತ್ತೆ ಅಂದ್ರೆ, ಯು ಹ್ಯಾವ್ ಟು ಫೈಂಡ್ ದ ಡೆರಿವೇಟಿವ್ ಯೂಸಿಂಗ್ ಮೆಥಡ್ ಆಫ್ ಸಬ್ಸ್ಟಿಟ್ಯೂಷನ್. ಅಂದ್ರೆ ಈಗ ನೀವು sin 2x ಏನು, sin 3x ಏನು, cos 2x ಏನು, cos 3x ಏನು, tan 2x ಅಂದ್ರೆ ಏನು, ಇದು ಎಲ್ಲಾದ್ರದ್ದು ಫಾರ್ಮುಲಾ ಗೊತ್ತಿರುತ್ತೆ. ಇಟ್ಸ್ ನಾಟ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದ ಫಾರ್ಮುಲಾ ಹಿಯರ್. ಫಾರ್ಮುಲಾ ಬೇಕಾಗಿಲ್ಲ, ಫಾರ್ಮುಲಾ ಯಾವ ಫಾರ್ಮಲ್ ಇದೆ ಅದು ಇಂಪಾರ್ಟೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಕ್ವೆಶ್ಚನ್ ನಾನು ಮಾಡಿ ತೋರಿಸ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಈಗ ನೋಡಿ ಫಾರ್ಮುಲಾ ಇಲ್ಲಿ ಕೊಟ್ಟಿದಾರ, ನಿಮ್ಗೆ ಯಾವ ಫಾರ್ಮುಲಾ ಅಂತ ಕೊಟ್ಟಿಲ್ಲ. ನೀವು ಎಕ್ಸಾಕ್ಟ್ ಅಲ್ಲಿ ನೀವೇನೋ ಸಬ್ಸ್ಟಿಟ್ಯೂಟ್ ಮಾಡಿ ಅದನ್ನ ಫಾರ್ಮ್ ತಂದು ಆಮೇಲೆ ನೀವು ಡಿಫ್ರೆನ್ಶಿಯೇಟ್ ಮಾಡಬೇಕು. ವಿಚ್ ಮೀನ್ಸ್ ಆ ಫಾರ್ಮ್ ಯಾವ್ದ್ರಲ್ಲಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್. ಫಸ್ಟ್ ಹೆಂಗ್ ಅಪ್ರೋಚ್ ಮಾಡ್ತೀನಿ ಪ್ರಾಬ್ಲಮ್ ನ, ಸೈನ್ ಇನ್ವರ್ಸ್ ಕೊಟ್ಟಿದ್ದಾರೆ. ಸೊ ಕೊಟ್ಟಿರೋ ಫಾರ್ಮು ಅಥವಾ sin 2 ಥೀಟಾ ಇರಬೇಕು ಅಥವಾ sin 3 ಥೀಟಾ ಇರಬೇಕು. sin 3 ಥೀಟಾ ಈ ಫಾರ್ಮ್ ಇಲ್ವೇ ಇಲ್ಲ, sin 2 ಥೀಟಾ ಈ ಫಾರ್ಮ್ ಇದೆ. ಯಾವ್ದಕ್ಕಿದೆ ನಮಗ್ ಗೊತ್ತಾಯ್ತು ಈಗ. ಓಕೆ, ಸೊ ಏನ್ ಮಾಡ್ತೀನಿ ಇವಾಗ, ಲೆಟ್ ಸಬ್ಸ್ಟಿಟ್ಯೂಟ್. ಈಗ ಏನ್ ಮಾಡ್ತೀನಿ ಅಂದ್ರೆ, ಲೆಟ್ x is equal to tan theta ಅಂತ ತಗೋತೀನಿ. ಓಕೆ, ಸೊ ಏನಾಗುತ್ತೆ, tan theta ತಗೊಂಡ್ರೆ sin ಇನ್ವರ್ಸ್ ಆಫ್ 2 tan theta by 1 plus tan square theta ಆಗುತ್ತೆ. ಇದು ಯಾವ್ದ್ರದ್ದು ಫಾರ್ಮ್ ಇದು, 2 tan theta by 1 plus tan square theta, 1 plus tan square theta. ಇದು sin ಇನ್ವರ್ಸ್ ಆಫ್ sin 2 theta ಆನ್ಸರ್. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಯೂಸ್ ಮಾಡಿ. ಇನ್ವರ್ಸ್ ಆಫ್ ದ ಸೇಮ್ ಫಂಕ್ಷನ್ ಏನ್ ಬರುತ್ತೆ, 2 theta ಬರುತ್ತೆ. ಥೀಟಾ ವ್ಯಾಲ್ಯೂ ಗೊತ್ತಾ ನಿಮ್ಗೆ, ಈ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ವಾಪಸ್ ಹೋಗೋಣ. ಲೆಟ್ x is equal to tan theta. ಕರೆಕ್ಟಾ?
ಇದನ್ನೇ ನಾನು ಟ್ಯಾನ್ ಈ ಕಡೆ ತಗೊಂಡ್ರೆ ತೀಟಾ ಬರುತ್ತಾ ವ್ಯಾಲ್ಯೂ, ನನಗೆ ಅದೇ ಬೇಕಿರೋದಲ್ವಾ. ಸೊ ಏನ್ ಮಾಡ್ತೀನಿ, ದಿಸ್ ಇಂಪ್ಲೈಸ್ ತೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರೀತೀನಿ. ಓಕೆ, ಇದನ್ನೇ ಇಲ್ಲಿ ಯೂಸ್ ಮಾಡ್ಕೋತೀನಿ. ಇಸ್ ಈಕ್ವಲ್ ಟು 2 ಇಂಟು ತೀಟಾ ವ್ಯಾಲ್ಯೂ ಏನು, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ದಿಸ್ ಈಸ್ ಯೋರ್ ವೈ. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ dy ಬೈ dx ಆಗುತ್ತೆ. 2 is a constant with a function, so ಬಚಾವಿದು ಹಂಗೆ ಇರುತ್ತೆ. ಡೆರಿವೇಟಿವ್ ಆಫ್ tan ಇನ್ವರ್ಸ್ ಆಫ್ x ಏನು 1 by 1 x ಸ್ಕ್ವೇರ್. ಸೊ ಏನ್ ಬರುತ್ತೆ, 2 by 1 plus x ಸ್ಕ್ವೇರ್ ಬರುತ್ತೆ. ಅರ್ಥ ಆಯ್ತಲ್ವಾ. ಫಾರ್ಮ್ ಇಂಪಾರ್ಟೆಂಟ್, ಫಾರ್ಮ್ ನೋಡ್ಕೊಂಡು ಈ ಕನ್ವರ್ಷನ್ ಮಾಡಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೀಕೆಂಟ್ ಇನ್ವರ್ಸ್ ಆಫ್ 1 by 2x ಸ್ಕ್ವೇರ್ ಮೈನಸ್ 1. ಸೊ ಯೋಚನೆ ಮಾಡಿ, ವೆರಿ ಗುಡ್ ಪ್ರಾಬ್ಲಮ್ ಇದು. ಫಸ್ಟ್ ಆಫ್ ಆಲ್ 1 by ಇದೆ, ಆಮೇಲೆ ಸೀಕೆಂಟ್ ಇದೆ. ಸೀಕೆಂಟ್ 2 ಥೀಟಾ ಕನ್ಸಲ್ಲೂ ಓದಿಲ್ಲ ನಾವು, ಬೇಡವೋ ಬೇಡ. 1 by ಇದ್ದಾಗ ನಾನು ಏನಾರ ಮಾಡಿದ್ದೀನ ಸೀಕೆಂಟ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಕೆಳಗಡೆ ಏನಿರ್ಬೇಕು, ಕಾಸ್ ಥೀಟಾ ಇರಬೇಕು. ಕರೆಕ್ಟಾ, ಫಸ್ಟ್ ಗೆಸ್. ಆಮೇಲೆ ಕಾಸ್ ಅಲ್ಲಿ ಯಾವ್ದಾದ್ರು ಈ ಫಾರ್ಮ್ ಇದೆಯಾ, 100% ಇದೆ. 4 ಫಾರ್ಮ್ ಅಲ್ಲಿ 2x ಸ್ಕ್ವೇರ್ ಮೈನಸ್ 1 ಒಂದು ಫಾರ್ಮ್ ಇದೆ. ನನಗೆ ಗೊತ್ತಾಯ್ತು ಯಾವ್ದು ಅಂತ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಲೆಟ್ x ಇಸ್ ಈಕ್ವಲ್ ಟು ಕಾಸ್ ಥೀಟಾ. ದಿಸ್ ಇಂಪ್ಲೈಸ್, ಇದಕ್ಕೊಂದು ಬಾಕ್ಸ್ ಹಾಕ್ತೀನಿ, ಇಂಪಾರ್ಟೆಂಟ್ ಇದು. ಥೀಟಾ ಏನಾಗುತ್ತೆ, ಇಲ್ಲೇ ಬರ್ಕೊಂಬೋಣ, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬರೋಣ ಈಗ. ಸೀಕೆಂಟ್ ಇನ್ವರ್ಸ್ ಆಫ್ 1 by 2 cos ಸ್ಕ್ವೇರ್ ಥೀಟಾ ಮೈನಸ್ 1. 2 cos ಸ್ಕ್ವೇರ್ ಥೀಟಾ ಮೈನಸ್ 1 ಏನಾಗುತ್ತೆ, ಸೀಕೆಂಟ್ ಇನ್ವರ್ಸ್ ಆಫ್ 1 by ಇದೇನದು ಕಾಸ್ 2 ಥೀಟಾ ಆನ್ಸರ್. 1 by cos ಏನಾಗುತ್ತೆ, ಸೀಕೆಂಟ್ ಇನ್ವರ್ಸ್ ಆಫ್ 1 by cos ಇಸ್ ವಾಟ್, ಸೀಕೆಂಟ್ ಏನ್ ಆಂಗಲ್ ಇದೆ ಅದನ್ನೇ ಬರೀರಿ, 2 ಥೀಟಾ. ಇನ್ವರ್ಸ್ ಆಫ್ ದ ಸೇಮ್ ಫಂಕ್ಷನ್ ಏನಾಗುತ್ತೆ, 2 ಥೀಟಾ. ಸೊ ಯುವರ್ y ಇಸ್ ವಾಟ್, ಯುವರ್ y ಇಸ್ 2 ಇಂಟು ಏನು, ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. dy ಬೈ dx ಇಸ್ ಈಕ್ವಲ್ ಟು ಫಂಕ್ಷನ್ ಜೊತೆಗಿದೆ ಬಚಾವಿದು ಇಂಟು ಮೈನಸ್ 1 by ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಆನ್ಸರ್ ಏನಾಗುತ್ತೆ, -2 by ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಯರ್ ಆನ್ಸರ್. ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. y is equal to cos inverse of 1 minus x square. ತಿರ್ಗಾ ಸೇಮ್, ಫಸ್ಟ್ ಗೆಸ್. ಕಾಸ್ ನಿಮಗೆ ಮಲ್ಟಿಪಲ್ ಆಂಗಲ್ಸ್ ಗೊತ್ತಾ, 100% ಗೊತ್ತು. 1 minus x square by 1 plus x square ಈ ತರ ಫಾರ್ಮ್ ಇದೆಯಾ ಕಾಸ್ ಅಲ್ಲಿ ಯಾವ್ದಾದ್ರು, 100% ಇದೆ. ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನೀವು, ಲೆಟ್ ಸ್ಟಾರ್ಟ್. ಗೊತ್ತಾಗಿದೆ ನಿಮ್ಗೂ ಅಂತ ಅನ್ಕೊಂಡಿದೀನಿ. ಲೆಟ್ x is equal to tan theta. ಸೊ ಥೀಟಾ ಏನಾಗುತ್ತೆ, tan ಆ ಕಡೆ ಶಿಫ್ಟ್ ಮಾಡಿದ್ರೆ tan ಇನ್ವರ್ಸ್ ಆಫ್ x ಆಗುತ್ತೆ. ಯಾವ್ದಾದ್ರು ಒಂದು ಬಾಕ್ಸ್ ಹಾಕಿ ಇನ್ನೊಂದು ಅದರಿಂದ ಕಂಡುಹಿಡಿದಿರೋದನ್ನು ಗೊತ್ತಾಗುತ್ತೆ. Let's substitute. y is equal to cos inverse of ಏನ್ ಬರ್ತಿದೋ 1 minus tan square theta by 1 plus tan square theta ಬರುತ್ತೆ. This is nothing but what, cos inverse of ಏನಾಗುತ್ತಿದೋ cos 2 theta ಆಗುತ್ತೆ. ಇನ್ವರ್ಸ್ ಆಫ್ ದ ಸೇಮ್ ಫಂಕ್ಷನ್ ಏನು, 2 theta. ಸೊ 2 into ಏನಾಗುತ್ತೆ ಆನ್ಸರ್, tan inverse of x ಆಗುತ್ತೆ. This is your y. Sorry. Let us differentiate with respect to x. dy by dx is equal to constant ಜೊತೆಗಿದೆ ಫಂಕ್ಷನ್ ಬಚಾವು ಇಂಟು ಡೆರಿವೇಟಿವ್ ಆಫ್ tan x ಏನು, 1 by 1 plus x square. Your answer is 2 by 1 plus x square. Okay, done. Next. y is equal to tan inverse of root 1 minus cos x by 1 plus cos x. ಸುಮಾರು ಸರಿ ಕ್ವೆಶ್ಚನ್ ನೋಡಿದೀನಿ, ತುಂಬಾ ಇಷ್ಟ ಆಯ್ತು ಬೋರ್ಡ್ಸ್ ಅವ್ರಿಗೆ. ಈಗ ನೋಡಿ ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲಿ ಟ್ಯಾನ್ ಅಲ್ಲಿ ಕಾಸ್ ಯೂಸ್ ಮಾಡ್ಕೊಂಡು ಯಾವ್ದು ನಮಗೆ ಫಾರ್ಮುಲಾ ಗೊತ್ತಿಲ್ಲ. ಬಟ್ ನೀವು ಫಸ್ಟ್ ಪಿ ಯು ಕರೆಕ್ಟ್ ಆಗಿ ಓದಿದ್ರೆ 1 ಮೈನಸ್ ಕಾಸ್ ಎಕ್ಸ್ ಇದೆ, 1 ಪ್ಲಸ್ ಕಾಸ್ ಎಕ್ಸ್ ಇದೆ. ಇದೆರಡಕ್ಕೂ ಒಂದು ಫಾರ್ಮ್ ಇದೆ. ಇಫ್ ಯು ಡೋಂಟ್ ರಿಮೆಂಬರ್, ನಾನು ಈಗ ಬರಿತೀನಿ, ಅರ್ಥ ಮಾಡ್ಕೊಳ್ಳಿ ನಾನು. ಓಕೆ, ನಾನು ಸುಮ್ಮನೆ ಬರಿತೀನಿ, ವಿ ನೋ ದಟ್ ಅಂತ ಬರಿತೀನಿ, ನೀವು ಸುಮ್ಮನೆ ಹಂಗೆ ಬರೀರಿ ಸ್ಟೈಲ್ ಆಗಿ. ಓಕೆ, ವಿ ನೋ ದಟ್ 1 ಮೈನಸ್ ಕಾಸ್ ಎಕ್ಸ್ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. 1 ಮೈನಸ್ ಕಾಸ್ ಎಕ್ಸ್ ಫಸ್ಟ್ ಆಫ್ ಆಲ್ ನ್ಯೂಮರೇಟರ್ ಅಲ್ಲಿ ಇದೆ. ಟ್ಯಾನ್ ಅಲ್ಲಿ ನ್ಯೂಮರೇಟರ್ ಒಂದು ಏನು ಸೈನ್ ಇರ್ಬೇಕು ಅಥವಾ ಕಾಸ್, ಸೈನ್ ಬೈ ಕಾಸ್ ಇದ್ರೆ ದಟ್ ಇಸ್ ಟ್ಯಾನ್. ಕರೆಕ್ಟಾ. ಸೊ 1 ಮೈನಸ್ ಕಾಸ್ ಎಕ್ಸ್ ಏನ್ ನ್ಯೂಮರೇಟರ್ ಇದೆ, ದಟ್ ವಿಲ್ ಹ್ಯಾವ್ ಸಮಥಿಂಗ್ ಇನ್ ದ ಫಾರ್ಮ್ ಆಫ್ ಸೈನ್. ಅಂಡ್ ನೋಡಿ ಸ್ಕ್ವೇರ್ ಇಲ್ಲ, ಏನು ಇಲ್ಲ, ಸಿಂಗಲ್ ಆಂಗಲ್ ಇದೆ, ಕಾಸ್ ಎಕ್ಸ್ ಅಷ್ಟೇ ಇರೋದು. ಸೊ ಇದನ್ನ ಏನಂತ ಬರಿಬಹುದು ಅಂದ್ರೆ 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಅಂತ ಬರಿಬಹುದು. ಇದು ಹೆಂಗ್ ಬಂತು, ಏನ್ ಬಂತು, ಫಸ್ಟ್ ವ್ಯೂ ದಯವಿಟ್ಟು ಒಂದ್ಸರಿ ಓಪನ್ ಮಾಡಿ ನೋಡಿ. ಅದೇ ತರ ಡಿನಾಮಿನೇಟರ್ ಅಲ್ಲಿ 1 ಪ್ಲಸ್ ಕಾಸ್ ಎಕ್ಸ್ ಇದೆ. ಸೊ ನೀವ್ ಹೇಳಿ ಇವಾಗ, ಇದು 2 ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಆದ್ರೆ ಹಾಫ್ ಆಂಗಲ್ ಫಾರ್ಮ್ ಇದು. ಇದೇನಾಗುತ್ತೆ, 2 ಕಾಸ್ ಸ್ಕ್ವೇರ್ ಎಕ್ಸ್ ಬೈ 2 ಆಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡೋಣ ಇವಾಗ. ಏನಾಗುತ್ತೆ, y is equal to tan ಇನ್ವರ್ಸ್ ಆಫ್
ರೂಟ್ ಇದೆ ಅಲ್ವಾ, ರೂಟ್ ಹಂಗೆ ಬರೆಯೋಣ. ರೂಟ್ 2 sin square x by 2 ಹೋಲ್ ಡಿವೈಡೆಡ್ ಬೈ 2 cos square x by 2. ಏನೇನ್ ಕ್ಯಾನ್ಸಲ್ ಆಗುತ್ತೆ? ಕ್ಯಾನ್ಸಲೇಷನ್ ಏನೇನಾಗುತ್ತೆ? 2 and 2 ಕ್ಯಾನ್ಸಲ್. ಈಗ ರೂಟ್ ಇದೆ ಅಲ್ವಾ, tan ಇನ್ವರ್ಸ್ ಆಫ್ ರೂಟ್ ನ ಎರಡಕ್ಕೂ ಕೊಡ್ತೀನಿ. ರೂಟ್ sin square x by 2 ಹೋಲ್ ಡಿವೈಡೆಡ್ ಬೈ ರೂಟ್ cos square x by 2. ರೂಟ್ ಸ್ಕ್ವೇರ್ ಕ್ಯಾನ್ಸಲ್, ರೂಟ್ ಸ್ಕ್ವೇರ್ ಕ್ಯಾನ್ಸಲ್. ಸೊ ಏನಾಗುತ್ತೆ? tan ಇನ್ವರ್ಸ್ ಆಫ್ sin x by 2 cos x by 2 ಏನಾಗುತ್ತೆ? tan x by 2 ಆಗುತ್ತೆ. ಇನ್ವರ್ಸ್ ಆಫ್ ದ ಸೇಮ್ ಫಂಕ್ಷನ್ ಏನು? y is equal to x by 2 ಬರುತ್ತೆ. ಇದನ್ನ ಹಾಫ್ ಇಂಟು x ಅಂತ ಬರಿತೀನಿ. x ವ್ಯಾಲ್ಯೂ ಏನಿದೆ? x ಏನಿಲ್ಲ, ಹಾಫ್ ಇಂಟು x ಅಷ್ಟೇ. ಸೊ ಡೆರಿವೇಟಿವ್ ಏನಾಗುತ್ತೆ? ಡೆರಿವೇಟಿವ್ dy by dx is equal to 1 by 2 into 1 ಬರುತ್ತೆ, which is equal to 1 by 2. This is our answer. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. y is equal to sin inverse of 2x plus 2 power x plus 1 by 1 plus 4x. ಓಕೆ, ಏನ್ ಇದನ್ನ ಕರೆಕ್ಟ್ ಆಗಿ ಮಾಡೋದಕ್ಕೆ ಒಂದು ಫಾರ್ಮ್ ಇದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಏನ್ ಮಾಡ್ತೀನಿ ಅಂದ್ರೆ, ನಾನು ಯೂಶಲಿ ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬಂದಾಗ ಈ ತರ ಡೀಲ್ ಮಾಡೋ ಅಭ್ಯಾಸ ಇಲ್ಲ. ಸೊ ಎಕ್ಸ್ ಪ್ಲಸ್ 1 ಇರೋದನ್ನ 2 ಪವರ್ ಎಕ್ಸ್ ಇಂಟು 2 ಪವರ್ 1 ಅಂತ ಬರ್ಕೋತೀನಿ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 4 ಪವರ್ ಎಕ್ಸ್ ನ 2 ಸ್ಕ್ವೇರ್ ಅಥವಾ 2 ಪವರ್ ಎಕ್ಸ್ ಅಂತ ಬರೀತೀನಿ. 2 ಪವರ್ ಎಕ್ಸ್ ಹೋಲ್ ಪವರ್ 2 ಅಂತ ಬರೀತೀನಿ. ಓಕೆ, ಈಗ ಅರ್ಥ ಮಾಡ್ಕೊಳ್ಳಿ, ನೀವು ಇಲ್ಲಿ ಏನ್ 2 ಪವರ್ ಎಕ್ಸ್ ಬರ್ತಿದ್ದೀರಾ, ದಟ್ ಈಸ್ ಅ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಬಿಟ್ಟು ನ್ಯೂಮರೇಟರ್ 2 ಇದೆ. ಡನ್. ನೆಕ್ಸ್ಟ್ ಅದೇ ಕಾನ್ಸ್ಟೆಂಟ್ ಡಿನಾಮಿನೇಟರ್ ಅಲ್ಲಿ ಅಪಿಯರ್ ಆಗಿದೆ, ಅದಕ್ಕೊಂದು ಸ್ಕ್ವೇರ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ, ಸೈನ್ ಇನ್ವರ್ಸ್ ಇದೆ ಇಲ್ಲಿ. ಸೈನ್ ಇನ್ವರ್ಸ್ ಅಲ್ಲಿ ಯಾವ್ದಾದ್ರೂ ನ್ಯೂಮರೇಟರ್ 2 ಇದ್ದು ಡಿನಾಮಿನೇಟರ್ ಅಲ್ಲಿ ನೀವ್ ಏನ್ ಬರ್ತಿದ್ರೆ ಅದಕ್ಕೆ ಸ್ಕ್ವೇರ್ ಇದೆಯಾ? ಏನೋ ರಿಕ್ಯಾಪ್ ಆದಂಗ ಆಗ್ತಿದೆ, ಏನೋ ರಿಕ್ಯಾಪ್ ಆದಂಗ ಆಗ್ತಿದೆ. ಯಾವ್ದು ಯಾವ್ದು ಚೆಕ್ ಮಾಡಿ. ಇಲ್ಲಿ ನೋಡಿ, ಒಂದು ಅಂದ್ರೆ ವೇರಿಯೇಬಲ್ 2 ಇದೆ ನ್ಯೂಮರೇಟರ್ ಅಲ್ಲಿ. ನೀವೇನ್ ಬರೀತೀರಾ ಅದೇ ಸೇಮ್ ಎಕ್ಸ್ ಸ್ಕ್ವೇರ್ ಇದೆ ಡಿನಾಮಿನೇಟರ್ ಅಲ್ಲಿ. ವಾಪಸ್ ಹೋಗೋಣ. ಸೊ ಏನ್ ಮಾಡ್ಬೇಕು ಇವಾಗ? ಸಿಂಪಲ್, ಇಲ್ಲಿ ಎಕ್ಸ್ ಇಲ್ಲ, ಅಲ್ಲಿ ಎಕ್ಸ್ ಇದೆ. ಇಲ್ಲಿ 2 ಪವರ್ ಎಕ್ಸ್ ನ ವೇರಿಯೇಬಲ್ ತರ ಟ್ರೀಟ್ ಮಾಡ್ಬೇಕು ಅಂದ್ರೆ ಅದು ಆಕ್ಚುಲಿ ಎ ಪವರ್ ಎಕ್ಸ್, ಕರೆಕ್ಟಾ? ಅದು ಪೂರ್ತಿ ನಾವು ಏನಾದ್ರು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಅಷ್ಟೇ ಚೇಂಜ್. ಇನ್ಸ್ಟೆಡ್ ಆಫ್ ಗಿವಿಂಗ್ ಎಕ್ಸ್ ನಮಗವರು 2 ಪವರ್ ಎಕ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ಏನ್ ಮಾಡ್ಬೇಕು ನೀವು? ಸಿಂಪಲ್, ಲೆಟ್ 2 ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ಅಂತ ತಗೋಬೇಕು, ಅಷ್ಟೇ. ಅರ್ಥ ಆಯ್ತಾ? ಸೊ ಥೀಟಾ ಏನಾಗುತ್ತೆ? ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ 2 ಪವರ್ ಎಕ್ಸ್ ಆಗುತ್ತೆ. ಓಕೆ, ನೋಡ್ಕೊಳ್ಳೋಣ ಆಮೇಲೆ. ಸಬ್ಸ್ಟಿಟ್ಯೂಟ್ ಮಾಡಿ ಇವಾಗ. ಸೊ y is equal to sin inverse of ಏನಾಗುತ್ತೆ? 2 ಪವರ್ ಎಕ್ಸ್ ನ 2 tan ಥೀಟಾ ಅಂತ ತಗೊಂಡಿದ್ದೀನಿ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ 2 ಪವರ್ ಎಕ್ಸ್ ಇಸ್ tan ಥೀಟಾ, ಸೊ tan ಸ್ಕ್ವೇರ್ ಥೀಟಾ. ಓಕೆ, ಸೊ ಯಾವ್ದು ಫಾರ್ಮುಲಾ ಇದು? ಸೈನ್ ಇನ್ವರ್ಸ್ ಆಫ್ sin 2 ಥೀಟಾ ಆಗುತ್ತೆ. ಇನ್ವರ್ಸ್ ಆಫ್ ದ ಸೇಮ್ ಫಂಕ್ಷನ್ ಏನು? 2 ಥೀಟಾ. ಥೀಟಾ ಏನು? 2 ಇಂಟು tan ಇನ್ವರ್ಸ್ ಆಫ್ 2 ಪವರ್ ಎಕ್ಸ್ ಆಗುತ್ತೆ. ಇವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡೋಣ. So differentiating with respect to x, dy by dx is equal to ಏನಾಗುತ್ತೆ? 2 ಕಾನ್ಸ್ಟೆಂಟ್ ಫಂಕ್ಷನ್ ಜೊತೆಗಿದೆ ಬಚಾವು 1 by 1 plus x square, so 2 power x square into d by dx of 2 power x ಮಾಡ್ತೀನಿ. ಏನಕ್ಕೆ? this is a composite function. ನೋಡಿ, tan inverse of x ಜಾಗದಲ್ಲಿ ಇನ್ನೊಂದು ಫಂಕ್ಷನ್ ಒಂದು ಕೂತಿದೆ. ಸೊ ಫಸ್ಟ್ ಡೋರ್ ಓಪನ್ ಮಾಡಿದಾಗ ಇದು ಡಿಫ್ರೆನ್ಶಿಯೇಟ್ ಆಗುತ್ತೆ, ಸೆಕೆಂಡ್ ಡೋರ್ 2 power x ಅದನ್ನೇ ಮಾಡಿದೀನಿ. ಸೊ 2 ಬೈ ಏನ್ ಬರುತ್ತೆ? 1 ಪ್ಲಸ್ ಇದನ್ನ ನಾನು ಸ್ಕ್ವೇರ್ ಮಾಡಿದ್ರೆ 2 ಸ್ಕ್ವೇರ್ ಏನಾಗುತ್ತೆ? 4 ಪವರ್ ಎಕ್ಸ್ ಇಂಟು 2 ಪವರ್ ಎಕ್ಸ್ ಏನಾಗುತ್ತೆ? 2 ಪವರ್ ಎಕ್ಸ್ ಲಾಗ್ ಎ ಆಗುತ್ತೆ. ಓಕೆ, ಸೊ ಇದೇನಾಗುತ್ತೆ ಈಗ 2 ಇಂಟು ಎಕ್ಸ್ ಪ್ಲಸ್ 1, ಯಾಕಂದ್ರೆ ಇಲ್ಲಿ 1 ಇದೆ, ಇಲ್ಲಿದೆ, ಬೈ 1 ಪ್ಲಸ್ 4 ಎಕ್ಸ್ ಇಂಟು ಲಾಗ್ ಎ ಆಗುತ್ತೆ. ಇಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಮುಗೀತು. ಸ್ಮಾಲ್ ಚೇಂಜ್, ಇಲ್ಲಿ ಲಾಗ್ ಎ ಅಂತ ಬರ್ದ್ಬಿಟ್ಟಿದ್ದೀನಿ. ಓಕೆ, ಲಾಗ್ ಎ ಅಲ್ಲ ಇದು, ಯಾಕಂದ್ರೆ ಎ ನಮ್ಗೆ ಗೊತ್ತಲ್ವಾ ಇಲ್ಲಿ ಏನು ಅಂತ. ಸೊ ಇಟ್ ಇಸ್ ನಾಟ್ ಲಾಗ್ ಎ. ಎ ವ್ಯಾಲ್ಯೂ ಏನು? ಲಾಗ್ ಎ ಅಂದ್ರೆ ಎ ಪವರ್ ಎಕ್ಸ್ ಲಾಗ್ ಎ ಅಲ್ವಾ? ಸೊ ಇದು ಲಾಗ್ 2 ಆಗುತ್ತೆ, ಇದು ಲಾಗ್ 2 ಆಗುತ್ತೆ. ದಿಸ್ ಇಸ್ ದ ಓನ್ಲಿ ಚೇಂಜ್. ಇದೇನೆ ಆನ್ಸರ್. ಓಕೆ, ಡನ್. ನೆಕ್ಸ್ಟ್ ಯಾವ್ದು ಮುಗೀತು? ಈಗ ITF ಮುಗೀತು. ಇವಾಗ ಯಾವ್ದು ಓದ್ಬೇಕು? ಇಂಪ್ಲಿಸಿಟ್ ಫಂಕ್ಷನ್ಸ್ ಓದ್ಬೇಕು. ನಾನು ನಿಮಗೆ ಇದು 2 ಮಾರ್ಕರ್ ಅಥವಾ 2 ಮಾರ್ಕರ್ ಬರುತ್ತೆ ಅಂತ ಹೇಳಿದೆ, ಕರೆಕ್ಟಾ? ಸೊ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನು? ಜನರಲ್ ಆಗಿ ನಮಗೆ ಫಂಕ್ಷನ್ ಕಾಣಿಸೋದು ಈ ತರ, y is equal to f of x.
ರೂಲ್ಸ್ ಪ್ರಕಾರ y ಒಂದ್ ಕಡೆ ಇರ್ಬೇಕು x ಒಂದ್ ಕಡೆ ಇರ್ಬೇಕು. ಬಟ್ ಇಂಪ್ಲಿಸಿಟ್ ಫಂಕ್ಷನ್ ಅಂದ್ರೆ ಏನಾಗುತ್ತೆ ಫಂಕ್ಷನ್ ಕೆಲವು ಸರಿ ಅಂದ್ರೆ ನಿಮ್ಮ ಫಂಕ್ಷನ್ಸ್ ಈ ತರ ಕಾಣಿಸುತ್ತೆ ನಿಮ್ಗೆ xy ಪ್ಲಸ್ ಸೈನ್ ಥೀಟಾ ಇಸ್ ಈಕ್ವಲ್ ಟು ಪೈ ಅಂತ ಕಾಣಿಸುತ್ತೆ, ಅಥವಾ ಎಕ್ಸ್ ಸ್ಕ್ವೇರ್ ವೈ ಪ್ಲಸ್ ಸೈನ್ ವೈ ಇಸ್ ಈಕ್ವಲ್ ಟು ಕಾಸ್ ವೈ ಅಂತ ಕಾಣಿಸುತ್ತೆ. ಇಲ್ಲಿ ಯಾವುದು ಡಿಪೆಂಡೆಂಟ್ ಯಾವ್ದು ಇಂಡಿಪೆಂಡೆಂಟ್ ಅಂತ ಹೇಳೋದಕ್ಕಿಂತ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಎರಡು ಒಟ್ಟಿಗೆ ಇದೆ, ಆ ಕಡೆನೂ ಸೆಪರೇಟ್ ಆಗೂ ಇದೆ ಒಟ್ಟಿಗೆನೂ ಇದೆ. ಸೊ ಈ ತರ ವೆನ್ ಇಟ್ ಇಸ್ ನಾಟ್ ಎಕ್ಸ್ಪ್ರೆಸ್ಡ್ ಇನ್ ಅ ಪ್ರಾಪರ್ ಫಾರ್ಮ್ ಇದನ್ನ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರೀತಾರೆ. ವೆನ್ ಇಟ್ ಈಸ್ ಆಕ್ಚುಲಿ ಗಿವನ್ ಇನ್ ದ ನಾರ್ಮಲ್ ಫಾರ್ಮ್ ಡೈರೆಕ್ಟ್ ಒಂದು ಕಡೆ ಒಂದು ವೈ ಈ ಕಡೆ ಒಂದು ಎಕ್ಸ್ ಈ ಕಡೆ ಎರಡು ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಸೆಪರೇಟ್ ಆಗಿ ಕೊಟ್ಟಾಗ ಅದನ್ನ ಎಕ್ಸ್ಪ್ಲಿಸಿಟ್ ಅಂತ ಕರೀತಾರೆ. ವೆನ್ ಇಟ್ ಇಸ್ ನಾಟ್ ಗಿವನ್ ಸೆಪರೇಟ್ಲಿ ಅದನ್ನ ಇಂಪ್ಲಿಸಿಟ್ ಅಂತ ಕರೀತಾರೆ. ಇದನ್ನ ಇವಾಗ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇನ್ ಟು ಪ್ರಾಬ್ಲಮ್ಸ್ ಫಸ್ಟ್. ಫಸ್ಟ್ ಪ್ರಾಬ್ಲಮ್ ಈ ತರ ಇದೆ, 2x plus 3y is equal to sin y. ಓಕೆ, ಸೊ ಡಿಫ್ರೆನ್ಶಿಯೇಟ್ ಅಗೇನ್ ಯಾವಾಗಲೂ ಅಷ್ಟೇ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ ಇವಾಗ 2x ಅಲ್ವಾ, ಸೊ 2 into ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಲ್ವಾ, d by dx of x plus 3 again a constant into d by dx of y is equal to sin y ಇದೆ d by dx of sin y. ಇದಕ್ಕೆ ನಿಮ್ಗೆ ಈ ಸ್ಟೆಪ್ ಗೊತ್ತಾಗಬೇಕು ಅಂತ ಬರಿತಾ ಇದೀನಿ ಅಷ್ಟೇ. ಓಕೆ, ಈಗ ಡಿಫ್ರೆನ್ಶಿಯೇಟ್ ಮಾಡೋಣ ಒನ್ ಬೈ ಒನ್. 2 into ಡೆರಿವೇಟಿವ್ ಆಫ್ x ಏನೋ ಇಟ್ ಇಸ್ 1 ಪ್ಲಸ್ 3 into ಡೆರಿವೇಟಿವ್ ಆಫ್ y ಏನೋ dy by dx is equal to sin y ಇದೆ, x ಇಲ್ಲ ಬೇರೆ ಇದೆ, ಕರೆಕ್ಟಾ? ಸೊ cos y ಬರಿತೀರಾ, ಸಿನ್ಸ್ ದ ವೇರಿಯಬಲ್ ಇಸ್ ನಾಟ್ ಸೇಮ್ ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಬೇಕು ಇಂಟು dy by dx. ಓಕೆ, ಈಗ ನೋಡಿ ನಮಗೆ ಆನ್ಸರ್ ಬರ್ದು ಏನು ಅಭ್ಯಾಸ dy by dx. ಇಲ್ಲಿ ಎರಡು ಕಡೆ dy by dx ಇದೆ, dy by dx ಟರ್ಮ್ಸ್ ಎಲ್ಲ ಒಂದ್ ಕಡೆ ಶಿಫ್ಟ್ ಮಾಡಿ. ಓಕೆ, ಸೊ ಏನ್ ಬರುತ್ತೆ 2 is equal to cos y into dy by dx minus 3 into dy by dx. ಏನ್ ಕಾಮನ್ ಇದೆ ಇಲ್ಲಿ? dy by dx ಕಾಮನ್ ಇದೆಯಾ? ಕಾಮನ್ ತಗೊಳ್ಳಿ. ಫಸ್ಟ್ ಟರ್ಮ್ ಇಂದ cos y minus 3 ಸೆಕೆಂಡ್ ಟರ್ಮ್ ಇಂದ is equal to 2. ನಮ್ಗೆ ಆನ್ಸರ್ ಏನ್ ಬೇಕು? ನಮಗೆ ಬರೀ dy by dx ಬೇಕು, ಎಕ್ಸ್ಟ್ರಾ ಏನು ಇರಬಾರ್ದು. ಎಕ್ಸ್ಟ್ರಾ ಎಲ್ಲ ಆ ಕಡೆ ಶಿಫ್ಟ್ ಮಾಡ್ಬಿಡಿ. ಈಗ ಏನಾಗುತ್ತೆ ಇವಾಗ dy by dx ಆ ಕಡೆ ಪ್ರಾಬ್ಲಮ್ ಇದೆಯಾ? ಸೊ 2 by cos y minus 3 is equal to dy by dx ಆಗುತ್ತೆ. ದಿಸ್ ಇಸ್ ಯೋರ್ ಆನ್ಸರ್. ನೆಕ್ಸ್ಟ್ ತಿರ್ಗಾ ನೋಡಿ, x y ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ y ಸೆಪರೇಟ್ ಆಗಿದೆ. ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. a is a constant, d by dx of x ಬರುತ್ತೆ, ಪ್ಲಸ್ b is a constant, ಏನ್ ಬರುತ್ತೆ dy by dx of y ಬರುತ್ತೆ, which is nothing but dy by dx is equal to cos y ಇದೆ. ಸೊ ಮೈನಸ್ sin y into y is different dy by dx ಬರುತ್ತೆ. ಓಕೆ, ಸೊ dy by dx ಎಲ್ಲ ಒಂದ್ ಕಡೆ, ಡೆರಿವೇಟಿವ್ಸ್ ಎಲ್ಲ ಒಂದ್ ಕಡೆ. dy by ಇದೇನಾಗುತ್ತೆ ಇದು a into 1 ಆಗುತ್ತೆ, ಪ್ಲಸ್ b into dy by dx is equal to minus sin y into dy by dx ಆಗುತ್ತೆ. dy by dx ಎಲ್ಲ ಒಂದ್ ಕಡೆ ಅಂತ ಹೇಳಿದೆ, ಕರೆಕ್ಟಾ? ಸೊ ಇಟ್ಸ್ ಲೆಫ್ಟ್ ಟು ಯು. ಇದನ್ನ ಆ ಕಡೆ ತಗೊಂತೀರಾ ಅಂದ್ರೆ ತಗೊಳ್ಳಿ. a is equal to minus sin y dy by dx minus b into dy by dx ಬರುತ್ತೆ. dy by dx ಕಾಮನ್ ತಗೊಂಡ್ರೆ ಮೈನಸ್ dy by dx ಕಾಮನ್ ತಗೊಳ್ಳಿ, ಏನು ಬೇಜಾರಿಲ್ಲ, ಇದು ಬೇಡ, ಇದು ಪ್ಲಸ್ ಇರಲಿ. dy by dx ಕಾಮನ್ ತಗೊಂಡ್ರೆ ಏನಾಗುತ್ತೆ? dy by dx ಕಾಮನ್ ತಗೊಂಡ್ರೆ ಏನಾಗುತ್ತೆ? dy by dx ಕಾಮನ್ ತಗೊಂಡ್ರೆ ಮೈನಸ್ sin y ಮೈನಸ್ b ಬರುತ್ತೆ. ಓಕೆ, ಸೊ ಇದಿಷ್ಟನ್ನು ಕೆಳಗಡೆ ಶಿಫ್ಟ್ ಮಾಡೋಣ ಇವಾಗ. ಸೊ a by ಮೈನಸ್ a by sin sin y ಪ್ಲಸ್ b is equal to dy by dx ಆಗುತ್ತೆ. ಪಾಸಿಟಿವ್ ಮಾಡ್ಬೋದಲ್ವಾ, ಯಾಕೆ ನೆಗೆಟಿವ್ ಇಟ್ಕೋಬೇಕು? ಒಂದು ಕೆಲಸ ಮಾಡೋಣ, ಇಲ್ಲಿ ಯಾಕೆ ಸುಮ್ಮನೆ ಒದ್ದಾಡೋದು ಇಷ್ಟೊಂದು? ನೆಗೆಟಿವ್ ಏನಾಗುತ್ತೆ ಪಾಸಿಟಿವ್ ಏನಾಗುತ್ತೆ ಅನ್ನೋದಕ್ಕಿಂತ dy by dx ನ ಪಾಸಿಟಿವ್ ಇಟ್ಕೊಂಡ್ಬಿಡೋಣ ಅಷ್ಟೇ. ಇಷ್ಟೊಂದು ಏನಕ್ಕೆ ಒದ್ದಾಡೋದು? ಓಕೆ, ಈಗೇನು ಇದನ್ನ ಈ ಕಡೆ ಶಿಫ್ಟ್, ಅದನ್ನ ಆ ಕಡೆ ಶಿಫ್ಟ್ ಅಷ್ಟೇ. ಸೊ ಏನಾಗುತ್ತೆ b into dy by dx ಪ್ಲಸ್ sin y into dy by dx is equal to, ಅದನ್ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ a. ನೆಕ್ಸ್ಟ್ ಕಾಮನ್ ತಗೊಳ್ಳಿ, dy by dx ಆರಾಮಾಗಿದೆಯಾ? ಇಲ್ಲಿ ಆರಾಮಾಗಿದೆ. b ಪ್ಲಸ್ sin y is equal to minus a. ಇದನ್ನ ಶಿಫ್ಟ್ ಮಾಡೋಣ. ಸೊ ಏನಾಗುತ್ತೆ dy by dx is equal to minus a by b plus sin y. This is our answer. Okay, next question. x square plus xy plus y square is equal to 100, y plus n. ಎಲ್ಲ ಇಂಪಾರ್ಟೆಂಟ್ ಬಂದಿರೋ ಕ್ವೆಶ್ಚನ್ಸ್ ಇವೆಲ್ಲ. ಓಕೆ, ಸೊ ಡೆರಿವೇಟಿವ್ ಆಫ್ x square 2x. ನೋಡಿ x ಇದ್ರೆ ಈಸಿ,
ಇಲ್ಲಿ ನೋಡಿ ಫಂಕ್ಷನ್ ಎರಡು ಪ್ರಾಡಕ್ಟ್ ಆಗಿ ಬಂದಿದೆ. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಇದನ್ನ ಯು ಅಂತ ತಗೋತೀನಿ, ಇದು ವಿ ಅಂತ ತಗೋತೀನಿ. ಫಸ್ಟ್ ಯು ಹಂಗೆ ಬರಿತೀನಿ, ವಿ ಡ್ಯಾಶ್ ಫೈಂಡ್ ಮಾಡ್ತೀನಿ, ಡೆರಿವೇಟಿವ್ ಆಫ್ ವೈ ಇಸ್ dy by dx ಪ್ಲಸ್ ನೆಕ್ಸ್ಟ್ ವಿ ಹಂಗೆ ಬರಿತೀನಿ, ಡೆರಿವೇಟಿವ್ ಆಫ್ ಎಕ್ಸ್ ಏನೋ ಎಕ್ಸ್ ಇಸ್ 1 ಅದನ್ನ ಹಂಗೆ ಬರಿತೀನಿ ಪ್ಲಸ್ ವೈ ಸ್ಕ್ವೇರ್ ಇದೆ, ನಾವು ಯೂಶಲಿ ಡಿಫರೆನ್ಶಿಯೇಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ 2y ಮರ್ಯಾದೆ ಕೊಡಿ, y is different from x ಅದನ್ನು ಡಿಫರೆನ್ಶಿಯೇಟ್ ಮಾಡಬೇಕು, dy by dx is equal to 100 ಇದೆ, it will become 0 ಯಾಕಂದ್ರೆ ಅದು ಕಾನ್ಸ್ಟೆಂಟ್. ನೆಕ್ಸ್ಟ್ ಏನ್ ಮಾಡಬೇಕು, ನೆಕ್ಸ್ಟ್ ಆಸ್ ಯೂಶುವಲ್ 2x ನಾರ್ಮಲ್ ಆಗಿರೋದೆಲ್ಲ ಒಂದ್ ಕಡೆ ಬರ್ಕೊಳ್ಳಿ, ಪ್ಲಸ್ y ಪ್ಲಸ್ x into dy by dx ಪ್ಲಸ್ 2y into dy by dx is equal to 0. ನಾರ್ಮಲ್ ಆಗಿರೋದೆಲ್ಲ ಶಿಫ್ಟ್ ಮಾಡ್ಬಿಡಿ ಆ ಕಡೆ, ಇಲ್ಲಿಂದ dy by dx ಕಾಮನ್ ತಗೊಳ್ಳಿ. dy by dx ಕಾಮನ್ ತಗೊಂಡ್ರೆ ಏನಾಗುತ್ತೆ, ಇಲ್ಲಿ ಫಸ್ಟ್ ಅದನ್ನ ಮುಗಿಸೋಣ. dy by dx ಇಂಟು ಇಲ್ಲಿ x ತಗೊಂತೀವಿ ಪ್ಲಸ್ ಇಲ್ಲಿ 2y ತಗೋತೀವಿ. ಓಕೆ, ಇಸ್ ಈಕ್ವಲ್ ಟು ಇದೆರಡು ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಆಫ್ 2x ಪ್ಲಸ್ y ಆಗುತ್ತೆ. ಕರೆಕ್ಟ್, ಯಾಕಂದ್ರೆ ಮೈನಸ್ 2x ಮೈನಸ್ y, ಮೈನಸ್ ಕಾಮನ್ ತಗೊಂಡ್ರೆ ಮೈನಸ್ 2x ಪ್ಲಸ್ y. dy by dx ಬೇಕು ಅದನ್ನ ಶಿಫ್ಟ್ ಮಾಡಿ ಇಲ್ಲಿ, dy by dx ಇಸ್ ಈಕ್ವಲ್ ಟು minus of 2x plus y whole divided by x plus 2y. This is your answer. ಎಲ್ಲ ಸೇಮ್ ಇದೆ, ಒಂದೇ ತರ ಕಾಣಿಸ್ತಿದೆ ಅಂದ್ರೆ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡಿ, ಕ್ಯಾನ್ಸಲ್ ಆಗಲ್ಲ. ನೆಕ್ಸ್ಟ್ ಕ್ವೆಶ್ಚನ್, y plus sin y is equal to cos x. ಓಕೆ ಡನ್, ಎಲ್ಲ ಬೇರೆ ಇದೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ. ಸೊ ಏನ್ ಮಾಡ್ಬೇಕು, ಫಸ್ಟ್ ಡೆರಿವೇಟಿವ್ ಆಫ್ y ಏನಾಗುತ್ತೆ, dy by dx ಪ್ಲಸ್ sin y ಏನಾಗುತ್ತೆ, ಫಸ್ಟ್ ಕಾಸ್, ಫಸ್ಟ್ ಡೋರ್ ಸೈನ್ ಇದೆ, cos y ಆಗುತ್ತೆ, ಸೆಕೆಂಡ್ ಡೋರ್ ಅಲ್ಲಿ dy by dx ಡಿಫರೆನ್ಶಿಯೇಟ್ ಆಗುತ್ತೆ, is equal to cos x ಏನೋ ಮೈನಸ್ sin x. ಬಿಕಾಸ್ ದ ವೇರಿಯಬಲ್ ಇಸ್ ಸೇಮ್, ನಾವು ವಿತ್ ರೆಸ್ಪೆಕ್ಟ್ ಯಾವ್ದು ಮಾಡ್ತೀವಿ ಅದು, ಆಮೇಲೆ ಇರೋ ವೇರಿಯಬಲ್ ಸೇಮ್ ಇರೋದ್ರಿಂದ ಏನು ಬೇಡ ಎಕ್ಸ್ಟ್ರಾ. ನೆಕ್ಸ್ಟ್ dy by dx ಕಾಮನ್ ತಗೊಳ್ಳಿ, dy by dx ಕಾಮನ್ ತಗೊಂಡ್ರೆ 1 ಪ್ಲಸ್ cos y ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಮೈನಸ್ sin x. ಸೊ dy by dx ಏನಾಗುತ್ತೆ, dy by dx is equal to minus sin x whole divided by 1 plus cos y. This is our answer. ಇದೆಲ್ಲ ಎಕ್ಸಾಮ್ ಬಂದಿರೋ ಕ್ವೆಶ್ಚನ್ಸ್. ನಾನು ಬೇಕಂತ ಹ್ಯಾಂಡ್ ಬುಕ್ ಇಂದಾನೆ ಪಿಕ್, ಕೆಲವೊಂದು ಹ್ಯಾಂಡ್ ಬುಕ್ ಇಂದ ಕೆಲವೊಂದು ಕ್ವೆಶ್ಚನ್ ಪೇಪರ್ ಇಂದಾನೆ ಪಿಕ್ ಮಾಡಿದೀನಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ನೆಕ್ಸ್ಟ್ ಕ್ವೆಶ್ಚನ್, sin ಸ್ಕ್ವೇರ್ y ಇದು ಬಂದಿದೆ, ಸುಮಾರು ಸರಿ ಬಂದಿದೆ. sin ಸ್ಕ್ವೇರ್ y ಪ್ಲಸ್ cos ಸ್ಕ್ವೇರ್ y is equal to 1. ಓಕೆ, ಈಗ ಏನ್ ಮಾಡ್ಬೇಕು, ನಮಗ್ sin ಸ್ಕ್ವೇರ್ x ಇದ್ದಾಗ ಡಿಫರೆನ್ಶಿಯೇಟ್ ಮಾಡಕ್ ಬರುತ್ತಾ, ಗ್ಯಾರಂಟಿ ಬರಲ್ಲ. ನಾ ಅದಕ್ಕೆ ಏನ್ ಮಾಡ್ತೀನಿ ನೋಡಿ, x ಸ್ಕ್ವೇರ್ ಕ್ಯಾನ್ ಬಿ ರಿಟರ್ನ್ ಆಸ್ x ಹೋಲ್ ಸ್ಕ್ವೇರ್ ಆಲ್ಸೋ. ಕರೆಕ್ಟಾ, ಈ ಪ್ರಾಪರ್ಟಿ ಯೂಸ್ ಮಾಡ್ತೀನಿ. ಸೊ ಏನಾಗುತ್ತೆ ಇವಾಗ, sin ಸ್ಕ್ವೇರ್ x ನ sin x ಹೋಲ್ ಸ್ಕ್ವೇರ್ ಅಂತ ಬರೀತೀನಿ, ಪ್ಲಸ್ cos ಸ್ಕ್ವೇರ್ y ನ cos y ಹೋಲ್ ಸ್ಕ್ವೇರ್ ಅಂತ ಬರೀತೀನಿ, ವಿಚ್ ಇಸ್ ಈಕ್ವಲ್ ಟು 1. ಅದು ಹಂಗೆ ಇರುತ್ತೆ. ಇವಾಗ ಡಿಫರೆನ್ಶಿಯೇಟ್ ಮಾಡೋಣ. ಇವಾಗ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x ನೋಡಿ, ಇದು x ಪವರ್, ಇದು ಪವರ್ ಫಂಕ್ಷನ್ ಇದು. ಸೊ ಏನಾಗುತ್ತೆ, 2 ಇಂಟು x ಟು ದ ಪವರ್ 2 ಮೈನಸ್ 1 ವಿಚ್ ಇಸ್ ನಥಿಂಗ್ ಬಟ್ 1. ನೆಕ್ಸ್ಟ್ ಏನು, ಫಸ್ಟ್ ಡೋರ್ ಓಪನ್ ಆಯ್ತು, ಸೆಕೆಂಡ್ ಡೋರ್ ಅಲ್ಲಿ ಯಾರಿದ್ದಾರೆ, dy by dx ಆಫ್ sin x ಇದೆ. ಓಕೆ, ಪ್ಲಸ್ ಪ್ಲಸ್ ಅದೇ ತರ ಇವಾಗ ಇದು ಸೆಪರೇಟ್ ಆಗಿ ಮಾಡ್ಬೇಕಲ್ವಾ, ತಿರ್ಗಾ ಅದೇ ಕತೆ, 2 ಇಂಟು x ಟು ದ ಪವರ್ 2 ಮೈನಸ್ 1 ಅದು ಹಂಗೆ ಇರುತ್ತೆ, ಇಂಟು dy by dx ಆಫ್ cos y ಅಂತ ಬರ್ತೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ 2 sin x, dy by dx ಆಫ್ sin x ಏನೋ cos x, ಮುಗೀತಿದು. ಪ್ಲಸ್ ಇಲ್ಲೇನಾಗುತ್ತೆ, 2 cos y, dy by dx ಆಫ್ cos y ಏನು ಮೈನಸ್ sin y ಆಗುತ್ತೆ. ತಿರ್ಗಾ ನೋಡಿ ಎಲ್ಲೂ x ಕಾಣಿಸಿಲ್ಲ ನಮ್ಗೆ, ಇಲ್ಲಿ x ಕಾಣಿಸ್ತು, ಒಂದೇ ಸರಿ x ಕಾಣಿಸ್ತು ನಿಲ್ಸಿದ್ವಿ, ಎಲ್ಲೂ x ಕಾಣಿಸ್ತಿಲ್ಲ, ವಿಚ್ ಮೀನ್ಸ್ ನೆಕ್ಸ್ಟ್ ಇನ್ನೊಂದ್ಸರಿ ಏನ್ ಮಾಡ್ಬೇಕು, ಇಲ್ಲಿ dy by dx ಮಾಡ್ಬೇಕು. ಓಕೆ, ಆ ಕಡೆ ಮಿಸ್ ಮಾಡ್ತಿದೀವಾ, ಇಸ್ ಈಕ್ವಲ್ ಟು 0 ಡೆರಿವೇಟಿವ್, ಯಾಕಂದ್ರೆ ಕಾನ್ಸ್ಟೆಂಟ್ ಇದೆ. ನೆಕ್ಸ್ಟ್ ಏನಾಗುತ್ತೆ, ಇದಿಷ್ಟು ಆ ಕಡೆ ಶಿಫ್ಟ್ ಮಾಡ್ಬಿಡ್ತೀನಿ, ಯಾಕಂದ್ರೆ dy by dx ಒಂದೇ ಸರಿ ಇರೋದು. ಇದಿಷ್ಟು ಆ ಕಡೆ ಹೋದ್ರೆ ಏನಾಗುತ್ತೆ, ಮೈನಸ್ 2 cos y sin y into dy by dx is equal to 2 sin x cos x ಅಂತ ಬರೀತೀವಿ ವಿತ್ ಅ ಮೈನಸ್ ಸೈನ್. ನೋಡಿ ಮೈನಸ್, ಇದು ಇಷ್ಟ ಆ ಕಡೆ ಹೋದ್ರೆ ಮೈನಸ್. ಇದನ್ನೆಲ್ಲ ಇವಾಗ ಶಿಫ್ಟ್ ಮಾಡ್ತೀನಿ ಕೆಳಗಡೆ, dy by dx is equal to ಏನಾಗುತ್ತೆ, ಮೈನಸ್ 2 sin x cos x ಹೋಲ್ ಡಿವೈಡೆಡ್ ಬೈ, ತಿರ್ಗಾ ಏನಾಗುತ್ತೆ, ಮೈನಸ್ 2 sin y cos y ಆಗುತ್ತೆ. ಓಕೆ, ಈಗ ಕರೆಕ್ಟ್ ಆಗಿ ಇಲ್ಲಿ ಒಂದು ಫಾರ್ಮ್ ಇದೆ ನೋಡಿ, ಒಂದು ಫಾರ್ಮ್ ಗೊತ್ತಾಯ್ತು ಇಲ್ಲಿ. ಫಸ್ಟ್ ಎಲ್ಲ ಪ್ಲಸ್ ಮಾಡ್ಬಿಡಿ. ಓಕೆ, 2 sin x cos x ಯಾವ್ದೋ ಒಂದು ಆಂಗಲ್ ಫಾರ್ಮ್, ಡಬಲ್ ಆಂಗಲ್, ಯಾವ್ದ್ರದ್ದು, ದಿಸ್ ಇಸ್ ನಥಿಂಗ್ ಬಟ್ sin 2x. ಕರೆಕ್ಟಾ, ಡಬಲ್ ಆಂಗಲ್ ಫಾರ್ಮ್ ಇದು, 2 sin θ cos θ ಅದೇ ಬಂದಿರೋದು.
ಹೋಲ್ ಡಿವೈಡೆಡ್ ಬೈ ಇಲ್ಲೇನಿದೆ ಆಂಗಲ್ ಚೇಂಜ್ ಇದೆ, ಇಲ್ಲೂ 2 sin y cos y ಇದೆ. ಸೊ ಏನ್ ಬರಿಬಹುದು ಇದು sin 2y ಅಂತ ಬರಿಬಹುದು. ದಿಸ್ ಇಸ್ ಅವರ್ ಆನ್ಸರ್. ಇದು ಎಕ್ಸಾಮ್ ಕ್ವಶನ್, ಇದು ಗ್ಯಾರಂಟಿ ಎಕ್ಸಾಮ್ ಕ್ವಶನ್. ಇದು ಕ್ವಶನ್ ಈ ತರ ಇದೆ, ಇಫ್ x into root of 1 plus y into root of 1 plus x is equal to 0, prove that dy by dx is equal to minus 1 by 1 plus x square where x is not equal to y. ನೋಡಿ ಕ್ವಶನ್ ಅನ್ನ ಅವ್ರು ಏನೇ ಕೊಡ್ಲಿ, ನಮ್ಮ ಮೇನ್ ಏಮ್ ಏನಿರ್ಬೇಕು, dy by dx ಫೈಂಡ್ ಮಾಡೋದಿರ್ಬೇಕು. dy by dx ಫೈಂಡ್ ಮಾಡೋದಕ್ಕೆ ಮೋಸ್ಟ್ ಈಸಿಯೆಸ್ಟ್ ವೇ ಏನು, y ಟರ್ಮ್ಸ್ ಎಲ್ಲ ಒಂದ್ ಕಡೆ ಇರಬೇಕು, x ಟರ್ಮ್ಸ್ ಎಲ್ಲ ಒಂದ್ ಕಡೆ ಇರಬೇಕು. ಅದನ್ನ ತಲೆಯಲ್ಲಿ ಇಟ್ಕೊಳ್ಳೋಣ. ಓಕೆ, ಸೊ ಫಸ್ಟ್ ಗಿವನ್ ಏನಿದೆ ಅದನ್ನೇ ಬರ್ಕೋತೀನಿ. x into root of 1 plus y plus y into root of 1 plus x is equal to 0 ಇದೆ. ಹೆಂಗಿದ್ರು 0 ಇದೆ, ಯಾವ್ದಾದ್ರು ಒಂದನ್ನು ಶಿಫ್ಟ್ ಮಾಡ್ತೀನಿ. ಸೊ ಏನಾಗುತ್ತೆ, x into root of 1 plus y is equal to minus y into root of 1 plus x ಆಗುತ್ತೆ. ನನಗೆ ಈ ರೂಟ್ ಇದೆಯಲ್ಲ, ಇದು ಇರಿಟೇಷನ್, ನನಗೆ ಇಷ್ಟ ಇಲ್ಲ ರೂಟ್. ಬೆಸ್ಟ್ ವೇ ಟು ಗೆಟ್ ರಿಡ್ ಆಫ್ ಇಸ್ ವಾಟ್, ಏನ್ ಮಾಡ್ಬೇಕಿಲ್ಲ, ನಾನು ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡ್ತೀನಿ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದ್ರೆ x ಇದೆ, ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ x ಸ್ಕ್ವೇರ್. ರೂಟ್ ಆಫ್ 1 ಪ್ಲಸ್ y ಇದೆ, ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನಾರ್ಮಲ್ ಆಗಿ ಆಗುತ್ತೆ. ಇಲ್ಲಿ ಮೈನಸ್ y ಇದೆ, ಮೈನಸ್ y ಸ್ಕ್ವೇರ್ ಏನಾಗುತ್ತೆ y ಸ್ಕ್ವೇರ್ ಆಗುತ್ತೆ. ರೂಟ್ ಆಫ್ 1 ಪ್ಲಸ್ x ಏನಾಗುತ್ತೆ ನಾರ್ಮಲ್ ಆಗಿ 1 ಪ್ಲಸ್ x ಬರುತ್ತೆ. ಕರೆಕ್ಟಾ? ಮಲ್ಟಿಪ್ಲೈ ಮಾಡೋಣ. ಈಗ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ x ಸ್ಕ್ವೇರ್ y ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು, ಇಲ್ಲಿ ಮಲ್ಟಿಪ್ಲೈ ಮಾಡಿ y ಸ್ಕ್ವೇರ್ ಪ್ಲಸ್ y ಸ್ಕ್ವೇರ್ x ಆಗುತ್ತೆ. ಓಕೆ, ಈಗ ಎಲ್ಲಾ ಟರ್ಮ್ಸ್ ಈ ಕಡೆ ತಗೊಂಡ್ಬೇಡ. x ಸ್ಕ್ವೇರ್ ಇದೆ, y ಸ್ಕ್ವೇರ್ ಈ ಕಡೆ ತಗೊಂಡ್ಬಂದ್ರೆ ಮೈನಸ್ y ಸ್ಕ್ವೇರ್ ಆಗುತ್ತೆ, ಪ್ಲಸ್ x ಸ್ಕ್ವೇರ್ y ಇದೆ ಇಲ್ಲಿ, ಇದನ್ನ ಈ ಕಡೆ ತಗೊಂಡ್ಬಂದ್ರೆ ಏನಾಗುತ್ತೆ ಮೈನಸ್ y ಸ್ಕ್ವೇರ್ x ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಇರೋ ಟರ್ಮ್ಸ್ ಅಲ್ಲಿ ಏನಾದ್ರೂ ಒಂದು ನಾವು ಎಕ್ಸ್ಟ್ರಾ ಮಾಡ್ತಾ ಹೋಗ್ಬೇಕು. ಓಕೆ, ಇಲ್ಲಿ ನೋಡಿ ನನಗೆ ಇಲ್ಲಿ ಐಡೆಂಟಿಟಿ ಕಾಣಿಸ್ತಾ ಇದೆ, x ಸ್ಕ್ವೇರ್ ಮೈನಸ್ y ಸ್ಕ್ವೇರ್. ಕರೆಕ್ಟಾ? ಐಡೆಂಟಿಟಿ ಅಪ್ಲೈ ಮಾಡೋಣ. ಏನಾಗುತ್ತೆ ಇಲ್ಲಿ x ಮೈನಸ್ y ಇಂಟು x ಪ್ಲಸ್ y ಆಗುತ್ತೆ. ಓಕೆ, ಪ್ಲಸ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ಏನ್ ಮಾಡ್ಬೋದು, ಇಲ್ಲಿ ಏನಾದ್ರೂ ಎಕ್ಸ್ಟ್ರಾ ಏನಾದ್ರೂ ಕಡಿಮೆ ಏನಾದ್ರೂ ಜಾಸ್ತಿ ಇದೆಯಾ ನೋಡ್ಕೊಳ್ಳಿ. x ಸ್ಕ್ವೇರ್ y ಇದೆ, y ಸ್ಕ್ವೇರ್ x ಇದೆ. ಎರಡು ಟರ್ಮ್ ಅಲ್ಲಿ ನನಗೆ ಎರಡು ಅಂದ್ರೆ ವೇರಿಯೇಬಲ್ಸ್ ಸೇಮ್ ಕಾಣಿಸ್ತದೆ. ಯಾವುದು? ಎರಡರಲ್ಲೂ ಎಕ್ಸ್ ವೈ ಸೇಮ್ ಕಾಣಿಸ್ತಿದೆ ನನಗೆ. ಕರೆಕ್ಟಾ? ಸೊ ಫಸ್ಟ್ ಟರ್ಮ್ ಇಂದ ಎಕ್ಸ್ ವೈ ಕಾಮನ್ ತಗೊಂಡ್ರೆ ಏನ್ ಉಳ್ಕೊಡುತ್ತೆ, ಯಾವ್ದು ಸ್ಕ್ವೇರ್ ಇದೆ ಅದು ಉಳ್ಕೊಡುತ್ತೆ. ಎಕ್ಸ್ ಮೈನಸ್ ಇದೆ, ಮೈನಸ್ ಬರೀತೀವಿ. ಇಲ್ಲಿ ಯಾವ್ದು ಸ್ಕ್ವೇರ್ ಇದೆ y ಗೆ, y ಉಳ್ಕೊಡುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಈಗ ಬಂದಿರೋ ಆನ್ಸರ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲೂ ಎಕ್ಸ್ ಮೈನಸ್ ವೈ ಇದೆಯಾ, ಇಲ್ಲೂ ಎಕ್ಸ್ ಮೈನಸ್ ವೈ ಇದೆಯಾ. ಸೊ ಏನಾಗುತ್ತೆ, ಇವಾಗ ಏನಾಗುತ್ತೆ, ನಾವು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಎಕ್ಸ್ ಮೈನಸ್ ಎರಡು ಟರ್ಮ್ಸ್ ಇಂದ ಎಕ್ಸ್ ಮೈನಸ್ ವೈ ನೇ ಕಾಮನ್ ತಗೋತೀನಿ. ಒಳಗಡೆ ಏನು ಉಳ್ಕೊಡುತ್ತೆ ಅವಾಗ, ಇಲ್ಲಿ ಫಸ್ಟ್ ಟರ್ಮ್ ಇಂದ ಎಕ್ಸ್ ಪ್ಲಸ್ ವೈ ಉಳ್ಕೊಡುತ್ತೆ, ಪ್ಲಸ್ ಇಲ್ಲೇನು ಉಳ್ಕೊಳುತ್ತೆ, ಎಕ್ಸ್ ಮೈನಸ್ ವೈ ಕಾಮನ್ ತಗೊಂಡಿರೋದ್ರಿಂದ ಎಕ್ಸ್ ವೈ ಉಳ್ಕೊಡುತ್ತೆ, ವಿಚ್ ಇಸ್ ಈಕ್ವಲ್ ಟು 0. ಸೊ ಪ್ರಾಡಕ್ಟ್ 0 ಈಕ್ವಲ್ ಇದ್ದಾಗ ಅಥವಾ ಎಕ್ಸ್ ಮೈನಸ್ ವೈ 0 ಇರಬೇಕು, ಅಥವಾ ಈ ಬ್ರಾಕೆಟ್ ಅಲ್ಲಿ ಏನಿದೆಯಲ್ಲ ಅದೆಲ್ಲ 0 ಈಕ್ವಲ್ ಇರಬೇಕು. ಇದನ್ನ ಕಂಟಿನ್ಯೂ ಮಾಡಿದ್ರೆ ಏನ್ ಬರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ವೈ ಬರುತ್ತೆ. ಆದ್ರೆ ನೀವು ಕ್ವಶನ್ ಅಬ್ಸರ್ವ್ ಮಾಡಿದ್ರೆ ಕರೆಕ್ಟ್ ಆಗಿ, ಕ್ವಶನ್ ಅಲ್ಲಿ ಏನಿದೆ ನೋಡಿ, ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ ಅಂತಿದೆ. ಸೊ ಅದನ್ನ ಬರೀರಿ, ಸಿನ್ಸ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ ಏನಾಗುತ್ತೆ ಇವಾಗ, ದೇರ್ ಫೋರ್ ಏನಾಗುತ್ತೆ, ಈ ಬ್ರಾಕೆಟ್ ಗಿಕೆಟ್ ಏನು ಬೇಡ, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0. ನೋಡಿ ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಈಸಿ ಆಗಿದೆ ಆಕ್ಚುಲಿ. ಅಷ್ಟೇ, ನಾವು ನಮ್ಗೆ ಇರೋ ಟರ್ಮ್ಸ್ ನ ಈಸಿ ಮಾಡ್ಕೊಂಡ್ವಿ ಅಷ್ಟೇ. ಇದೆಲ್ಲ ಮಾಡಿ ಈಸಿ ಮಾಡ್ಕೊಳಕ್ ಅಷ್ಟೇ. ಅರ್ಥ ಆಯ್ತಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಈಗ ನೋಡಿ ಆಲ್ಮೋಸ್ಟ್ ಹತ್ರ ಬಂದ್ಬಿಟ್ಟಿದೆ, ವೈ ಎಲ್ಲ ಒಂದ್ ಕಡೆ, ಎಕ್ಸ್ ಎಲ್ಲ ಒಂದ್ ಕಡೆ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ. ಈಗ ಏನ್ ಮಾಡ್ತೀನಿ, ವೈ ಏನೇನಿದೆಯೋ ಅದನ್ನೆಲ್ಲ ಒಂದ್ ಕಡೆ ಶಿಫ್ಟ್ ಮಾಡಕ್ ಟ್ರೈ ಮಾಡ್ತೀನಿ. ಓಕೆ, ಸೊ ಇಲ್ಲಿ ವೈ ಎರಡರಲ್ಲೂ ಕಾಣಿಸ್ತಿದೆ ನಂಗೆ. ಸೊ ಇಲ್ಲದೆ ಆ ಕಡೆ ಶಿಫ್ಟ್, ವೈ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನಂತ ಬರ್ಕೋಬಹುದು, ಮೈನಸ್ ಎಕ್ಸ್ ಅಂತ ಬರೀತೀವಿ. ನೆಕ್ಸ್ಟ್ ವೈ ಕಾಮನ್ ತಗೋಣ, ಏನ್ ಉಳ್ಕೊಳ್ಳುತ್ತೆ ಇಲ್ಲಿ, 1 ಪ್ಲಸ್ ಎಕ್ಸ್ ಉಳ್ಕೊಳ್ಳುತ್ತೆ, ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್. ಸೊ ವೈ ಏನಾಗುತ್ತೆ, ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್ ಆಗುತ್ತೆ. ದಿಸ್ ಈಸ್ ಅವರ್ ವ್ಯಾಲ್ಯೂ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಇವಾಗ ವೈ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಬೈ 1 ಪ್ಲಸ್ ಎಕ್ಸ್. ಕರೆಕ್ಟಾ? ಈ ಯಾವ ಫಾರ್ಮ್ ಅಲ್ಲಿ ಕಾಣಿಸ್ತಿದೆ ನಿಮ್ಗೆ, ಇಸೆಂಟ್ ಇಟ್ ಲೈಕ್ ಯು ಬೈ ವಿ ಫಾರ್ಮ್? ಡಿವಿಷನ್ ರೂಲ್ ಅಪ್ಲೈ ಮಾಡ್ಬೇಕು. ಕರೆಕ್ಟಾ? ಸೊ dy by dx ಬರೆಯೋಣ. dy by dx is equal to, ಫಸ್ಟ್ ಡಿನಾಮಿನೇಟರ್ ಸ್ಕ್ವೇರ್ ಮಾಡೋಣ, 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಏನ್ ಮಾಡ್ಬೇಕು, ವಿ ಯು ಡ್ಯಾಶ್. ಕರೆಕ್ಟಾ? ಸೊ 1 ಪ್ಲಸ್ ಎಕ್ಸ್ ಹಿಂಗೆ ಬರೀತೀನಿ, ಯು ಡ್ಯಾಶ್. ಕರೆಕ್ಟಾ? ಯು ಡ್ಯಾಶ್ ಏನು, ಡೆರಿವೇಟಿವ್ ಆಫ್ ಎಕ್ಸ್ ಏನು, ಎಕ್ಸ್ 1 ಆಗುತ್ತೆ, ಮೈನಸ್ ಯು ವಿ ಡ್ಯಾಶ್. ಯು ಏನು, ಯು ಹಂಗೆ ಬರೆಯೋದು ಅಲ್ವಾ. ಸೊ ಯು ಏನು, ಎಕ್ಸ್ ಇಂಟು ವಿ ಡ್ಯಾಶ್. ಅಂದ್ರೆ ಡಿನಾಮಿನೇಟರ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಏನಾಗುತ್ತೆ, ಡೆರಿವೇಟಿವ್ ಆಫ್ 1 is 0, derivative of x is 1 into 1 ಅಂತ ಬರೀತೀವಿ. ಓಕೆ, ಅಂಡ್ ನಾಟ್ ಟು ಫರ್ಗೆಟ್
ಇಲ್ಲೂ ಮೈನಸ್ ಸೈನ್ ಇದೆ, ಇಲ್ಲೂ ಮೈನಸ್ ಸೈನ್ ಬರುತ್ತೆ, ಇಲ್ಲೂ ಮೈನಸ್ ಕಂಟಿನ್ಯೂ ಆಗುತ್ತೆ. 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಹಂಗೆ ಇದೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ ಮೈನಸ್ ಆಫ್ 1 ಪ್ಲಸ್ ಎಕ್ಸ್ ಇಂಟು 1 ಏನಾಗುತ್ತೆ ಮೈನಸ್ ಬರ್ದಿದೀವಲ್ವಾ, ಸೊ ಮೈನಸ್ ಆಲ್ರೆಡಿ ಇರೋದ್ರಿಂದ -1 ಮೈನಸ್ ಎಕ್ಸ್ ಆಗುತ್ತೆ, ಮೈನಸ್ ಎಕ್ಸ್ ಆಗುತ್ತೆ. ಏನು 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 ಏನ್ ಪ್ರಾಬ್ಲಮ್ ಆಯ್ತು? ಏನೋ ಎಡವಟ್ ಮಾಡ್ದಲ್ಲ. ಓ ಇದು ಓಕೆ, ಹಿಂಗ್ ಮೈನಸ್ ಒಂದೊಂದಕ್ಕೆ ಕೊಡಕ್ಕಾಗಲ್ಲ, ಮೈನಸ್ ಹಂಗೆ ಇರ್ಲಿ ಸದ್ಯಕ್ಕೆ. ಸೊ ಏನೇನಾಗುತ್ತೆ ಒಳಗಡೆ 1 ಪ್ಲಸ್ ಎಕ್ಸ್ ಇದೆ, ಎಕ್ಸ್ ಇಂಟು 1 ಎಕ್ಸ್ ಇದೆ, ಮೈನಸ್ ಎಕ್ಸ್ ಬರುತ್ತೆ, ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ ಅಷ್ಟೇ. ಓಕೆ, ಸೊ ಪಾಸಿಟಿವ್ ನೆಗೆಟಿವ್ ಕ್ಯಾನ್ಸಲ್, ಏನಾಗುತ್ತೆ -1 ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಅವರ್ ಡೆರಿವೇಟಿವ್. ಇದೇ ನಮಗೆ ಬೇಕಿದ್ದು, ಅರ್ಥ ಆಯ್ತಲ್ವಾ? ಸೊ ದಿಸ್ ಮೈನಸ್ ವಾಸ್ ಪ್ರತಿಯೊಂದು ಟರ್ಮ್ಗೂ ಅಲ್ಲ, ಇದು ಬ್ರಾಕೆಟ್ ಇದು ಅಷ್ಟೇ, ಅದೊಂದೇ ಪ್ರಾಬ್ಲಮ್ ಆಗಿತ್ತು. ಅರ್ಥ ಆಯ್ತಾ? ಇಲ್ಲಿಗೆ ಇಲ್ಲಿಗ ಮುಗೀತಾ? ಇಲ್ಲ ಇನ್ನೊಂದು ಇರ್ಬೇಕಲ್ಲ. ಇಲ್ಲಿಗೆ ಇನ್ನ ಮುಗಿದಿಲ್ಲ, ಇನ್ನ ಇದೆ ಪಿಕ್ಚರ್ ಅಲ್ಲಿ ಬಾಕಿಗೆ. ಸ್ಟಾರ್ಟ್ ಮಾಡ್ಬೋದಾ? ಓಕೆ, ಈಗ ನೋಡಿ y is equal to ವೆರಿ ಫೇಮಸ್ ಪ್ರಾಬ್ಲಮ್ ಇದು, ತುಂಬಾ ಫೇಮಸ್ ಈ ಪ್ರಾಬ್ಲಮ್. ಓಕೆ, ಅಂಡ್ ಇನ್ಫ್ಯಾಕ್ಟ್ ನಿಮ್ಗೆ CET ಅದು ಇದೆಲ್ಲ ನೋಡಿದೀನಿ, ಸುಮಾರು ಸರಿ ಬಂದಿದೆ ಪ್ರಾಬ್ಲಮ್ ಇದು. ಓಕೆ, ಏನ್ ಮಾಡೋಣ ಇವಾಗ? ಸಿಂಪಲ್, y is equal to ರೂಟ್ ಆಫ್ 1 ಸರಿ ಸೈನ್ ಎಕ್ಸ್ ಬರ್ಕೋತೀನಿ. ಕೊಟ್ಟಿರೋ ಫಂಕ್ಷನ್ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ರೂಟ್ ಒಳಗಡೆ ಸೈನ್ ಎಷ್ಟು ಸರಿ ರಿಪೀಟ್ ಆದ್ರೂ ಅದನ್ನು y ಅಂತ ಬರೀಬೋದಾ? ನಾನು 1 ಸರಿ ಸೈನ್ ಎಕ್ಸ್ ಬರೀತೀನಿ ಪ್ಲಸ್, ಈಗ ಇಲ್ಲಿಂದ ಮಾತ್ರ ನೋಡಿ, ಇಲ್ಲಿಂದಾನು y ಅಲ್ವಾ, y is equal to sin x ಪ್ಲಸ್ ಹಂಗೆ ಕಂಟಿನ್ಯೂ ಆಗ್ತದೆ, ಇದು ಅದೇ ಅಲ್ವಾ ಇರೋದು. ಸೊ 1 ಸರಿ sin x ಹಂಗೆ ಬರೀತೀನಿ, ನೆಕ್ಸ್ಟ್ ಟೈಮ್ sin x ನ ಇಲ್ಲಿ y ಅಂತ ಬರೀತೀನಿ. ಓಕೆ, ಅಗೇನ್ ನನಗೆ ರೂಟ್ ಅಂದ್ರೆ ಇಷ್ಟ ಇಲ್ಲ, ಐ ಸ್ಕ್ವೇರ್ ಆನ್ ಬೋತ್ ದ ಸೈಡ್ಸ್, ಇಲ್ಲಿ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ಇಲ್ಲಿ ಸ್ಕ್ವೇರ್ ಮಾಡಿದ್ರೆ y ಸ್ಕ್ವೇರ್ ಆಗುತ್ತೆ, ರೂಟ್ ಸ್ಕ್ವೇರ್ ಮಾಡಿದ್ರೆ sin x ಪ್ಲಸ್ y ಆಗುತ್ತೆ. ಓಕೆ, y ಟರ್ಮ್ಸ್ ಎಲ್ಲ ಒಂದ್ ಕಡೆ, y ಸ್ಕ್ವೇರ್ ಮೈನಸ್ y ಇಸ್ ಈಕ್ವಲ್ ಟು sin x ಆಗುತ್ತೆ. ಓಕೆ, ಈಗ ಡಿಫ್ರೆನ್ಶಿಯೇಟ್ ಮಾಡೋಣ. y ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2y ಇಂಟು dy ಬೈ dx ಬಂದಿದೆ, ಸುಮಾರು ಪ್ರಾಬ್ಲಮ್ ಮಾಡಿದೀವಿ. ಮೈನಸ್ ಇಲ್ಲೇನ್ ಬರುತ್ತೆ y dy ಬೈ dx ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ ಡೆರಿವೇಟಿವ್ ಆಫ್ sin x ಇಸ್ cos x. ಈಗ 2y ಮೈನಸ್ 1 ಕಾಮನ್ ತಗೋತೀನಿ, dy ಬೈ dx ಎರಡು ಟರ್ಮ್ ಅಲ್ಲಿ ಇದೆ, ವಿಚ್ ಇಸ್ ಈಕ್ವಲ್ ಟು cos x. ಇವಾಗ ಇದನ್ನ ಶಿಫ್ಟ್ ಮಾಡ್ತೀನಿ, ಅಷ್ಟೇ ಮುಗೀತು. dy ಬೈ dx ಇಸ್ ಈಕ್ವಲ್ ಟು cos x by 2y minus 1, which is the required answer. ಮೇಬಿ ಇಲ್ಲಿ ಮುಗ್ದಿದೆ. ಓಕೆ, ಮೇಬಿ ಇಲ್ಲಿ ಮುಗ್ದಿದೆ ಅಲ್ಲ, ಇಲ್ಲಿಗೆ ಇಂಪ್ಲಿಸಿಟ್ ಫಂಕ್ಷನ್ಸ್ ಮುಗ್ದಿದೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ, ಈಸಿ ಆಗಿದೆ ಅಂತ ಅನ್ಕೊಂಡಿದೀನಿ. ಎಲ್ಲ ಇದು ಮಾಡಿದ್ರೆ ಗ್ಯಾರಂಟಿ ಒಂದು ಪ್ರಾಬ್ಲಮ್ ಕನ್ಫರ್ಮ್ ಬರುತ್ತೆ. ನೀವು ಫೈನಲ್ ಎಕ್ಸಾಮ್ ಅಂತ ತಗೊಳ್ಳಿ, ಮಿಡ್ ಟರ್ಮ್ ಅಂತ ತಗೊಳ್ಳಿ, ಕ್ವಾರ್ಟರ್ಲಿ ಅದು ತಗೊಳ್ಳಿ. ಓಕೆ, ನೆಕ್ಸ್ಟ್ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್ ಹೋಗೋಣ. ಇಲ್ಲಿಂದ 3 ಮಾರ್ಕರ್ ಸ್ಟಾರ್ಟ್ ಆಗುತ್ತೆ.